ಎಲ್ಲಾ ಶಿಕ್ಷಕರಿಗೂ ಶಿಕ್ಷಣ ಸಂಭ್ರಮ ಸೆಪ್ಟೆಂಬರ್ 2024ರ ಗಣಿತದ ಮಾಡ್ಯೂಲಿನ ಪ್ರಸ್ತುತಿಗೆ ಸ್ವಾಗತ. ಸೆಪ್ಟೆಂಬರ್ ತಿಂಗಳಿನ ಕ್ಲಿಷ್ಟಾಂಶಗಳು ಯಾವುದಂದ್ರೆ ತರಗತಿ 7ಕ್ಕೆ ಸಂಬಂಧಪಟ್ಟಿರುವಂತಹ ತ್ರಿಭುಜ ಮತ್ತು ಅದರ ಗುಣಗಳು, ಹಾಗೆ ತರಗತಿ 6ಕ್ಕೆ ಸಂಬಂಧಪಟ್ಟಿರುವಂತಹ ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನದಲ್ಲಿ ಆಗಬಹುದಾದ ಸಾಮಾನ್ಯ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳುವುದು. ಮೊದಲನೇದಾಗಿ ತರಗತಿ 7ರ ಕ್ಲಿಷ್ಟಾಂಶ ಅಂದರೆ ತ್ರಿಭುಜ ಮತ್ತು ಅದರ ಗುಣಗಳ ಬಗ್ಗೆ ನೋಡೋಣ. ತ್ರಿಭುಜಗಳ ವಿಂಗಡಣೆಯನ್ನ ನಾವು ಬೇರೆ ಬೇರೆ ಆಧಾರವನ್ನ ಇಟ್ಕೊಂಡು ಮಾಡಬಹುದು. ಇಲ್ಲಿ ನಾವು ಬಾಹುಗಳನ್ನ ಆಧರಿಸಿ ತ್ರಿಭುಜಗಳ ವಿಂಗಡಣೆ ಹೇಗೆ ಮಾಡುತ್ತೇವೆ ಅಂತ ನೋಡೋಣ. ತ್ರಿಭುಜದ 3 ಬಾಹುಗಳು ಸಮವಾಗಿದ್ದರೆ ಆ ಒಂದು ತ್ರಿಭುಜವನ್ನ ನಾವು ಸಮಬಾಹು ತ್ರಿಭುಜ ಅಂತ ಕರಿತೇವೆ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಹೇಳ್ತೇವೆ. ಈ ಸಮಬಾಹು ತ್ರಿಭುಜದಲ್ಲಿ ಇರುವಂತಹ 3 ಕೋನಗಳು ಕೂಡ ಅಂದ್ರೆ 3 ಆಂಗಲ್ ಕೂಡ ಸಮವಾಗಿರುತ್ತೆ. ತ್ರಿಭುಜದ 2 ಬಾಹುಗಳು ಸಮವಾಗಿದ್ದರೆ ಆ ಒಂದು ತ್ರಿಭುಜವನ್ನ ನಾವು ಸಮದ್ವಿಬಾಹು ತ್ರಿಭುಜ ಅಂತ ನಾವು ಹೇಳ್ತೇವೆ. ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಐಸೋಸ್ಲೆಸ್ ಟ್ರಯಾಂಗಲ್ ಅಂತ ಹೇಳ್ತೇವೆ. ತ್ರಿಭುಜದ 3 ಬಾಹುಗಳು ಅಸಮವಾಗಿದ್ದರೆ, ಒಂದಕ್ಕೊಂದು ಈಕ್ವಲ್ ಆಗದಿದ್ದರೆ ಆ ಒಂದು ತ್ರಿಭುಜವನ್ನ ನಾವು ಅಸಮಬಾಹು ತ್ರಿಭುಜ ಅಂತ ಹೇಳ್ತೇವೆ. ಇದನ್ನ ನಾವು ಸ್ಕೆಲಿನ್ ಟ್ರಯಾಂಗಲ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೇವೆ. ಕೋನಗಳನ್ನ ಆಧರಿಸಿ ಅಂದ್ರೆ ಆಂಗಲ್ಸ್ ಅನ್ನ ಬಳಸಿಕೊಂಡು ತ್ರಿಭುಜಗಳನ್ನ ಹೇಗೆ ಕ್ಲಾಸಿಫೈ ಮಾಡ್ತೀವಿ ಅಂತ ನೋಡೋಣ. ತ್ರಿಭುಜದ 3 ಆಂಗಲ್ಗಳು ಅಂದ್ರೆ 3 ಕೋನಗಳು 90 ಡಿಗ್ರಿಗಿಂತ ಕಮ್ಮಿ ಇದ್ದರೆ ಆ ಒಂದು ತ್ರಿಭುಜವನ್ನ ನಾವು ಲಘು ಕೋನ ತ್ರಿಭುಜ ಅಂತ ಹೇಳ್ತೇವೆ. ಇದನ್ನ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅಂತ ಕೂಡ ಹೇಳ್ತೇವೆ. ಇದೇ ರೀತಿಯಲ್ಲಿ ತ್ರಿಭುಜದ ಯಾವ್ದಾದ್ರೂ ಒಂದು ಆಂಗಲ್ 90 ಡಿಗ್ರಿಗೆ ಸಮವಾಗಿದ್ದರೆ ಆ ಒಂದು ಪರ್ಟಿಕ್ಯುಲರ್ ಟ್ರಯಾಂಗಲ್ ಅನ್ನ ನಾವು ಲಂಬ ಕೋನ ತ್ರಿಭುಜ ಅಂತ ಹೇಳ್ತೇವೆ. ಇದನ್ನ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ಕೂಡ ಹೇಳ್ಬೋದು. ಅದೇ ರೀತಿಯಲ್ಲಿ ತ್ರಿಭುಜದ ಯಾವುದೇ ಒಂದು ಕೋನ 90 ಡಿಗ್ರಿಗಿಂತ ಜಾಸ್ತಿ ಇದ್ದರೆ ಆ ಒಂದು ತ್ರಿಭುಜವನ್ನ ನಾವು ವಿಶಾಲ ಕೋನ ತ್ರಿಭುಜ ಅಂತ ಕರಿತೇವೆ. ಇದನ್ನ ಆಪ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ಅಂತ ನಾವು ಹೇಳ್ತೇವೆ. ಇಲ್ಲಿ ನಾವು ಏನ್ ನೋಡ್ಬೋದು ಅಂತಂದ್ರೆ ಲಘುಕೋನ ತ್ರಿಭುಜದಲ್ಲಿ ಇರುವಂತಹ ಎಲ್ಲ ಕೋನಗಳು ಕೂಡ 90 ಡಿಗ್ರಿಗಿಂತ ಕಮ್ಮಿ ಇರುತ್ತೆ. ಅದೇ ರೀತಿ ಲಂಬಕೋನ ತ್ರಿಭುಜದಲ್ಲಿ ಒಂದು ಆಂಗಲ್ 90 ಡಿಗ್ರಿಗೆ ಸಮವಾಗಿರುತ್ತೆ, ಮಿಕ್ಕಿದ 2 ಕೋನಗಳು 90 ಡಿಗ್ರಿಗಿಂತ ಕಮ್ಮಿ ಇರುತ್ತೆ. ವಿಶಾಲ ಕೋನ ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ, ಉಳಿದ 2 ಕೋನಗಳು 90 ಡಿಗ್ರಿಗಿಂತ ಕಮ್ಮಿ ಇರುತ್ತೆ. ಈಗ ನಾವು ತ್ರಿಭುಜದ ರಚನೆಯ ಬಗ್ಗೆ ನೋಡೋಣ. ಇದು ಒಂದು ಆಕ್ಟಿವಿಟಿ ಮುಖಾಂತರ ಕೂಡ ಅಥವಾ ಆಕ್ಟಿವಿಟಿ ತರ ಕೂಡ ನೀವು ಕ್ಲಾಸ್ ನಲ್ಲಿ ಮಕ್ಕಳಿಗೆ ಮಾಡಿಸಬಹುದು. ಹೇಗೆ ಅಂತಂದ್ರೆ ಒಂದು ಕಾರ್ಡ್ ಬೋರ್ಡ್ ಮೇಲೆ 2 ಪಿನ್ ಅನ್ನ ಈ ರೀತಿ ಇಟ್ಕೊಳ್ಳೋಣ. ಈ ಆಕ್ಟಿವಿಟಿ ಮಾಡ್ಲಿಕ್ಕೆ ನಮ್ಗೆ ಪಿನ್ ಬೇಕು ಮತ್ತೆ ರಬ್ಬರ್ ಬ್ಯಾಂಡ್ಗಳು ಬೇಕು. ರಬ್ಬರ್ ಬ್ಯಾಂಡ್ ಗಳನ್ನ ಈ ರೀತಿ 2 ಪಿನ್ನುಗಳಿಗೆ ನಾವು ಜೋಡಿಸೋಣ. ಮಧ್ಯದಲ್ಲಿ ನಾವು ಒಂದು ಎಳೆಯ ರಬ್ಬರ್ ಬ್ಯಾಂಡ್ ಅನ್ನ ಈ ರೀತಿ ಎಳಿಬಹುದು. ಎಳೆದು ಲಾಸ್ಟ್ ಒಂದು ಪಾಯಿಂಟ್ ಅಲ್ಲಿ ನಾವು ಪಿನ್ ಅನ್ನ ಹೀಗೆ ಇರಿಸ್ಕೊಳ್ಳೋಣ. ಈಗ ನಾವು ನೋಡ್ತಾ ಇದ್ದೇವೆ ಒಂದು ತ್ರಿಭುಜದ ರಚನೆ ಆಯ್ತು. ಇದೇ ರೀತಿ ಬೇರೆ ಬೇರೆ ಅಳತೆಯ ಒಂದು ತ್ರಿಭುಜಗಳನ್ನ ನಾವು ರಚನೆ ಮಾಡ್ಲಿಕ್ಕೆ ಸಾಧ್ಯ. ಈ ತ್ರಿಭುಜಗಳ ರಚನೆ ಮಾಡಿ ಆದ್ಮೇಲೆ ತ್ರಿಭುಜದ ಬಾಹುವಿನ ಉದ್ದದ ಗುಣಗಳ ಬಗ್ಗೆ ನಾವು ತಿಳಿಬಹುದು. ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಇಲ್ಲಿ ನಾವು ಟ್ರಯಾಂಗಲ್ ABC ನೋಡ್ತಾ ಇದ್ದೇವೆ. ಅದರ 3 ಬಾಹುಗಳು 6 ಸೆಂಟಿಮೀಟರ್, 8 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಇದೆ ಅಂತ ಪರಿಗಣಿಸೋಣ. ಈ ತ್ರಿಭುಜದ ಬಾಹುವಿನ ಒಂದು ಪ್ರಾಪರ್ಟಿ, ಅದರ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ ಏನು ಅಂತ ನೋಡೋದಾದ್ರೆ ಸೈಡ್ AB ಮತ್ತೆ ಸೈಡ್ AC ಅನ್ನ ತಗೋಣ. ಆ 2 ಸೈಡ್ ಅನ್ನ ನಾವು ಆಡ್ ಮಾಡೋಣ. ಅಂದ್ರೆ 6 + 8 14 ಸೆಂಟಿಮೀಟರ್ ಅಂತ ಸಿಗುತ್ತೆ. ಇದನ್ನ 3ನೇ ಸೈಡ್ ಅಥವಾ 3ನೇ ಬಾಹುವಿಗೆ ಕಂಪೇರ್ ಮಾಡಿ ನೋಡಿದಾಗ 3ನೇ ಬಾಹು BC ಇದೆ. ಸೊ AB + BC 14 ಸೆಂಟಿಮೀಟರ್ 10 ಸೆಂಟಿಮೀಟರ್ ಗಿಂತ ಜಾಸ್ತಿ ಇದೆ. ಬೇರೆ ಬೇರೆ ಸೈಡ್ಸಿನ ಕಾಂಬಿನೇಷನ್ ತಗೊಂಡು ನೋಡೋಣ. ಅಂದ್ರೆ AB + BC ತಗೊಳ್ಳೋಣ. AB BC ಅನ್ನ ಸೇರಿಸಿದ್ರೆ 6 + 10 16 ಸೆಂಟಿಮೀಟರ್ ಸಿಗುತ್ತೆ. ಈಗ ಉಳಿದಿರುವಂತಹ 3ನೇ ಸೈಡ್ ಯಾವುದು, 3ನೇ ಬಾಹು ಯಾವುದು ಅಂತಂದು ನೋಡಿದ್ರೆ ಅದು AC ಇದೆ. AC 8 ಸೆಂಟಿಮೀಟರ್ ಇರುತ್ತೆ. ಸೊ 16 ಸೆಂಟಿಮೀಟರ್ ಈಸ್ ಗ್ರೇಟರ್ ದೆನ್ 8 ಸೆಂಟಿಮೀಟರ್ ಅಂತ ನಾವು ಹೇಳ್ಬೋದು. ಇದೇ ರೀತಿ ಇನ್ನೊಂದು 2 ಸೈಡಿನ ಕಾಂಬಿನೇಷನ್ ತಗೊಳ್ಳೋಣ. ಅದು AC ಮತ್ತೆ BC 8 + 10 18 ಸೆಂಟಿಮೀಟರ್. ಇದು AB 6 ಸೆಂಟಿಮೀಟರ್ ಗಿಂತ ಜಾಸ್ತಿ ಇದೆ. ಇದರಿಂದ ನಾವು ಏನ್ ತಿಳಿಬಹುದು ಅಂತಂದ್ರೆ ತ್ರಿಭುಜದ ಯಾವುದೇ 2 ಬಾಹುಗಳ ಮೊತ್ತವು 3ನೇ ಬಾಹುವಿಗಿಂತ ಹೆಚ್ಚಾಗಿರುತ್ತೆ ಅಂತ ನಾವಿಲ್ಲಿ ನೋಡಬಹುದು. ಅಂದ್ರೆ ಯಾವ್ದಾದ್ರೂ 2 ಸೈಡ್ ಅನ್ನ ನಾವು ಆಡ್ ಮಾಡಿದ್ರೆ ಆ 2 ಸೈಡಿನ ಒಂದು ಟೋಟಲ್ ಏನಿದೆಯೋ ಅದು 3ನೇ ಸೈಡ್ ಗಿಂತ ಜಾಸ್ತಿನೇ ಇರುತ್ತೆ. ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಒಂದು ಟ್ರಯಾಂಗಲ್ PQR ತಗೊಳ್ಳೋಣ. ಈ ಟ್ರಯಾಂಗಲ್ ನಲ್ಲಿ ಇರುವಂತಹ ಸೈಡ್ಸಿನ ಒಂದು ಉದ್ದದ ಅಳತೆ ಏನಿದೆ ಅಂತಂದ್ರೆ 5 ಸೆಂಟಿಮೀಟರ್ 6 ಸೆಂಟಿಮೀಟರ್ 7 ಸೆಂಟಿಮೀಟರ್. ಮೊದಲನೇದ ಒಂದು ಉದಾಹರಣೆಯಲ್ಲಿ ನಾವು 2 ಸೈಡ್ ಅನ್ನ ಆಡ್ ಮಾಡಿದ್ವಿ. ಈಗ ಬೇರೆ ಒಂದು ಪ್ರಾಪರ್ಟಿಯನ್ನ ನೋಡೋಣ.
ಏನು ಅಂತಂದ್ರೆ ಎರಡು ಬಾಹುವನ್ನ ತಗೊಂಡು ಆ ಎರಡು ಬಾಹುವಿನ ಒಂದು ವ್ಯತ್ಯಾಸವನ್ನ ಕಂಡುಹಿಡಿಯೋಣ. ಅಂದ್ರೆ ಕ್ಯೂ ಆರ್ ಮೈನಸ್ ಪಿ ಆರ್. ಇದು 7 ಮೈನಸ್ 6 1 ಸೆಂಟಿಮೀಟರ್ ಅಂತ ಬರುತ್ತೆ. ಇದು ಮೂರನೇ ಬಾಹುವಿಗೆ ಕಂಪೇರ್ ಮಾಡಿ ನೋಡಿದ್ರೆ ಈ ಒಂದು 1 ಸೆಂಟಿಮೀಟರ್ ಪಿ ಕ್ಯೂ 5 ಸೆಂಟಿಮೀಟರ್ ಗಿಂತ ಕಮ್ಮಿ ಇದೆ ಅಂತ. ಹಾಗೆ ಬೇರೆ ಕಾಂಬಿನೇಷನ್ ನೋಡಿದ್ರೆ ಅಂದ್ರೆ ಕ್ಯೂ ಆರ್ ಮೈನಸ್ ಪಿ ಕ್ಯೂ ನೋಡಿದ್ರೆ 7 ಮೈನಸ್ 5 2 ಸೆಂಟಿಮೀಟರ್, ಇದು ಪಿ ಆರ್ 6 ಸೆಂಟಿಮೀಟರ್ ಗಿಂತ ಕಮ್ಮಿ ಇದೆ. ಇದೇ ರೀತಿ ಪಿ ಆರ್ ಮೈನಸ್ ಪಿ ಕ್ಯೂ 6 ಮೈನಸ್ 5 1 ಸೆಂಟಿಮೀಟರ್, ಇದು ಕ್ಯೂ ಆರ್ 7 ಸೆಂಟಿಮೀಟರ್ ಗಿಂತ ಕಮ್ಮಿ ಇದೆ. ಇದರಿಂದ ನಾವು ಏನ್ ತಿಳ್ಕೊಳ್ಬಹುದು ಅಂತಂದ್ರೆ ತ್ರಿಭುಜದ ಯಾವುದೇ ಎರಡು ಬಾಹುಗಳ ವ್ಯತ್ಯಾಸವು ಮೂರನೇ ಬಾಹುವಿಗಿಂತ ಕಡಿಮೆಯಾಗಿರುತ್ತೆ ಅಂತ. ಸೊ ಇದು ಎರಡೂ ಒಂದು ಏನ್ ಪ್ರಾಪರ್ಟಿ ಇದೆಯೋ, ಉದ್ದದ ಒಂದು ಗುಣವಿದೆಯೋ, ಇದು ಟ್ರಯಾಂಗಲಿನ ಅಥವಾ ತ್ರಿಭುಜದ ಮೂಲ ಪ್ರಾಪರ್ಟಿ ಆಗಿರುತ್ತೆ. ಈ ತ್ರಿಭುಜದ ಬಾಹುವಿನ ಉದ್ದದ ಗುಣಗಳನ್ನ ನಾವು ಎಲ್ಲಾ ವಿಧದ ತ್ರಿಭುಜಗಳಲ್ಲಿ ನೋಡಬಹುದು. ಈಗ ತ್ರಿಭುಜದ ಒಳಕೋನಗಳ ಮೊತ್ತವನ್ನ ನೋಡೋಣ. ಇದು ಆಂಗಲ್ ಪ್ರಾಪರ್ಟಿ ಅಂತ ನಾವು ಹೇಳ್ಬೋದು. ಒಂದು ಚಟುವಟಿಕೆಯ ಮುಖಾಂತರ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ಅಂತ ನೋಡೋಣ. ಈ ಚಟುವಟಿಕೆ ಮಾಡ್ಲಿಕ್ಕೆ ಒಂದು ತ್ರಿಭುಜವನ್ನ ನಾವು ಕಾರ್ಡ್ ಬೋರ್ಡ್ ನಲ್ಲೋ ಅಥವಾ ಒಂದು A4 ಸೈಜ್ ಪೇಪರ್ ನಲ್ಲೋ ಈ ರೀತಿ ಟ್ರಯಾಂಗಲ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ತೋರಿಸಿರುವಂತಹ ಮೂರು ಆಂಗಲ್ 1, ಆಂಗಲ್ 2, ಆಂಗಲ್ 3, ಇದು ಮೂರು ಇಂಟೀರಿಯರ್ ಆಂಗಲ್ ಅಂದ್ರೆ ಒಳಕೋನಗಳು. ಈ ಮೂರು ಕೋನಗಳನ್ನ ಬೇರೆ ಬೇರೆ ಹೇಗ್ ಬೇಕೋ ಹಾಗೆ ನಾವು ಕಟ್ ಮಾಡ್ಕೊಳ್ಬಹುದು. ಈ ರೀತಿ ಕಟ್ ಮಾಡೋಣ. 1 ಪೀಸು, 2ನೇ ಪೀಸು, ಹಾಗೆ 3ನೇ ಪೀಸು. ಒಂದು ಅಳತೆ ಪಟ್ಟಿ ಅಥವಾ ಸ್ಕೇಲ್ ಅನ್ನ ಬಳಸ್ಕೊಂಡು ಈ ಮೂರು ಪೀಸ್ ಗಳನ್ನ ನಾವು ರಿಅರೇಂಜ್ ಮಾಡೋಣ. ಫಸ್ಟ್ನೇ ಒಂದು ಪೀಸ್ ಅನ್ನ ಈ ರೀತಿ ಇರಿಸ್ಕೊಂಡು, ಸೆಕೆಂಡ್ ಪೀಸ್ ಅನ್ನ ಈ ರೀತಿ ಇಟ್ಕೊಂಡು, 3ನೇ ಪೀಸ್ ಅನ್ನ ಈ ತರ ಟರ್ನ್ ಮಾಡಿ ಇಡೋಣ. ನಾವಿಲ್ಲಿ ಏನ್ ನೋಡ್ಬೋದು, ಈ ಮೂರು ಆಂಗಲ್ ಅನ್ನ ನಾವು ಜೋಡಣೆ ಮಾಡಿದಾಗ ನಮ್ಗೆ ಏನು ರಚನೆ ಆಯ್ತು ಅಥವಾ ಯಾವ ಆಂಗಲ್ ರಚನೆ ಆಯ್ತು ಅಂದ್ರೆ ಇದು ಒಂದು ಸರಳ ಕೋನ ಆಯ್ತು. ಪ್ರೊಟ್ರಾಕ್ಟರ್ ಯೂಸ್ ಮಾಡ್ಕೊಂಡು ನಾವು ಅಳದ್ ನೋಡಿದ್ರೆ ಇದು 180 ಡಿಗ್ರಿಗೆ ಸಮವಾಗಿದೆ, ಸ್ಟ್ರೇಟ್ ಆಂಗಲ್ ಸಿಗುತ್ತೆ. ಇದರಿಂದ ನಾವು ಏನ್ ಹೇಳ್ಬೋದು ಅಂತಂದ್ರೆ ತ್ರಿಭುಜದ ಒಳಕೋನಗಳ ಮೊತ್ತವು 180 ಡಿಗ್ರಿಗೆ ಸಮವಾಗಿರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಆಂಗಲ್ 1 ಪ್ಲಸ್ ಆಂಗಲ್ 2 ಪ್ಲಸ್ ಆಂಗಲ್ 3 ನಮ್ಗೆ 180 ಡಿಗ್ರಿಗೆ ಸಮವಾಗಿರುತ್ತೆ ಅಂತ. ಯಾವುದೇ ವಿಧದ ತ್ರಿಭುಜವನ್ನ ತಗೊಳ್ಳಿ, ಅದರ ಎಲ್ಲಾ ಒಳಕೋನಗಳ ಮೊತ್ತವು 180 ಡಿಗ್ರಿಗೆ ಸಮವಾಗಿರುತ್ತೆ. ತ್ರಿಭುಜದ ಬಾಹ್ಯ ಕೋನದ ಗುಣಗಳನ್ನ ನೋಡೋಣ. ಇದನ್ನ ಒಂದು ಆಕ್ಟಿವಿಟಿ ಮುಖಾಂತರ ನಾವು ನೋಡೋಣ. ಒಂದು ಸ್ಕೇಲ್ ಇಟ್ಕೊಳ್ಳೋಣ. ಆ ಸ್ಕೇಲ್ ಮೇಲೆ ಒಂದು ಪೇಪರ್ ಪೀಸ್ ಅನ್ನ ಇರಿಸೋಣ. ಈ ಪೇಪರ್ ಪೀಸು ಒಂದು ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದ್ರೆ ಒಳ್ಳೆಯದು. ಇಲ್ಲಿ ತೋರಿಸಿರುವಂತಹ ಒಂದು ಕೋನ ಎಷ್ಟಿದೆ ಅಂದ್ರೆ ಅದು 180 ಡಿಗ್ರಿಗೆ ಸಮವಾಗಿದೆ. ಅಂದ್ರೆ ಒಂದು ಸ್ಟ್ರೇಟ್ ಆಂಗಲ್ ಆಗಿದೆ, ಒಂದು ಸರಳ ಕೋನ ಇದೆ ಅಂತ ಹೇಳ್ಬೋದು. ಈ ರೀತಿ ಈ ಪೇಪರ್ ಪೀಸ್ ಅನ್ನ ಮೂರು ಭಾಗಗಳಾಗಿ ಯಾವ ರೀತಿ ಬೇಕಾದ್ರೂ ಕಟ್ ಮಾಡಬಹುದು. ಈ ರೀತಿ ಕಟ್ ಮಾಡ್ಕೊಂಡಿದ್ದೇವೆ ಅಂತ ಪರಿಗಣಿಸೋಣ. ಪರಿಗಣಿಸ್ಕೊಂಡು ನೀವು ನೋಡಿದ್ರೆ 3 ಪೀಸ್ ಆಯ್ತು. ಅಂದ್ರೆ 3 ಆಂಗಲ್ ಇಲ್ಲಿ ಉಂಟಾಗಿರುವಂತದ್ದು. ಈ ಮೂರು ಪೀಸ್ ಗಳನ್ನ ತೋರಿಸಿರೋ ರೀತಿಯಲ್ಲಿ ಅರೇಂಜ್ ಮಾಡೋಣ. ಅಂದ್ರೆ ತ್ರಿಭುಜ ನಮಗೆ ಸಿಗ್ಬೇಕು. ಈ ರೀತಿ ನಾವು ಅರೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಒಂದು ಸಣ್ಣ ಎಕ್ಸ್ಟರ್ನಲ್ ಪಾರ್ಟ್ ಇರುತ್ತೆ. ಆ ಪಾರ್ಟ್ ಅನ್ನ ನಾವು ಹಿಂದಕ್ಕೆ ಮಡಚಿಬಿಟ್ರೆ ನಮ್ಗೆ ಒಂದು ತ್ರಿಭುಜದ ರಚನೆ ಆಗುತ್ತೆ. ತ್ರಿಭುಜವನ್ನ ನೇಮಿಂಗ್ ಮಾಡ್ಕೊಳ್ಳೋಣ. ಅಂದ್ರೆ ABC 3 ಶೃಂಗಗಳಿದಾವೆಲ್ಲ, ಆ 3 ಶೃಂಗವನ್ನ ನಾವು ABC ಅಂತ ನಾವು ಹೆಸರಿಸೋಣ. ಹೆಸರಿಸಿ ಆದ್ಮೇಲೆ ನೋಡಿದ್ರೆ ನಮ್ಗೆ 3 ಆಂಗಲ್ ಸಿಗುತ್ತೆ. ಅಂದ್ರೆ ಆಂಗಲ್ A, ಆಂಗಲ್ B ಮತ್ತೆ ಆಂಗಲ್ C. ಇವು 3 ಒಳಕೋನಗಳಾಗಿರುತ್ತವೆ, ಅಂದ್ರೆ ಇಂಟೀರಿಯರ್ ಆಂಗಲ್ ಆಗಿರುತ್ತವೆ. ಈ 3 ಆಂಗಲಿನ ಗುಣವನ್ನು ನಾವು ನೋಡಿದ್ದೇವೆ. ಅಂದ್ರೆ ಆಂಗಲ್ A ಮತ್ತೆ ಆಂಗಲ್ B ಮತ್ತೆ ಆಂಗಲ್ C, ಈ ಮೂರನ್ನು ಸೇರಿಸಿದ್ರೆ 180 ಡಿಗ್ರಿ ನಮಗೆ ಸಿಗುತ್ತೆ. ಮುಂಚಿತವಾಗಿ ನಾವು ಪ್ರೊಟ್ರಾಕ್ಟರ್ ನಲ್ಲಿ ಇಟ್ಟು ಕೂಡ ನೋಡಿದ್ದೇವೆ. ಅದು ನಮಗೆ 180ಕ್ಕೆ ಸಿಗುತ್ತೆ ಅಂತ. ಈಗ ನಾವು 3 ಅಂಚುಗಳ ಆ ಒಂದು ಬಾಹುಗಳನ್ನ ಎಕ್ಸ್ಟೆಂಡ್ ಮಾಡೋಣ. ಈ ರೀತಿ ಬಾಹುಗಳನ್ನ ಎಕ್ಸ್ಟೆಂಡ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ ಅಂತಂದ್ರೆ ಒಂದು ಎಕ್ಸ್ಟೀರಿಯರ್ ಆಂಗಲ್ ಸಿಗುತ್ತೆ. ಪ್ರತಿಯೊಂದು ಒಂದು ಶೃಂಗಕ್ಕೂ ನಮಗೆ ಎಕ್ಸ್ಟೀರಿಯರ್ ಆಂಗಲ್ ಸಿಗ್ತಾ ಹೋಗುತ್ತೆ. ಇಲ್ಲಿ ಪಾಯಿಂಟ್ ಎಗೆ ಅಥವಾ ಒಂದು ಸೈಡ್ AC-ಗೆ ಇರುವಂತಹ ಒಂದು ಎಕ್ಸ್ಟೀರಿಯರ್ ಆಂಗಲ್ ಯಾವುದು ಅಂತಂದ್ರೆ ಇಲ್ಲಿ ತೋರಿಸಿರುವಂತದ್ದು. ಇದರ ಒಂದು ಗುಣ ಅಥವಾ ಇದರ ಒಂದು ಕನೆಕ್ಷನ್ ಹೇಗಿದೆ ಇಂಟೀರಿಯರ್ ಆಂಗಲ್ಸ್ ಜೊತೆ ಅಂತ ನೋಡೋದಾದ್ರೆ, ಶೃಂಗ B ಅಲ್ಲಿ ಉಂಟಾಗಿರುವಂತಹ ಆ ಒಂದು ಪಾರ್ಟ್ ಏನಿದೆಯೋ ಅದು ಈ ರೀತಿ ನಾವು ಇಟ್ಕೊಳ್ಳೋಣ. ಅದೇ ರೀತಿ C ಅಲ್ಲಿ ಇರುವಂತಹ ಒಂದು ಪಾರ್ಟ್ ಅನ್ನ ಈ ರೀತಿ ಇಟ್ಕೊಳ್ಳೋಣ. ಈಗ ನಾವು ನೋಡ್ಬೋದು ಏನ್ ಎಕ್ಸ್ಟೀರಿಯರ್ ಆಂಗಲ್ ಫಾರ್ಮ್ ಆಗಿತ್ತು ಅದು ಆಂಗಲ್ B ಪ್ಲಸ್ ಆಂಗಲ್ C ಗೆ ಸಮವಾಗಿದೆ ಅಂತ. ಅಂದ್ರೆ ಬಾಹ್ಯ ಕೋನ A ದಲ್ಲಿ ಏನು ಉಂಟಾಗಿತ್ತೋ ಅದು ಆಂಗಲ್ B ಪ್ಲಸ್ ಆಂಗಲ್ C ಗೆ ಸಮವಾಗಿರುತ್ತೆ ಅಂತ. ಅಂದ್ರೆ ಬಾಹ್ಯ ಕೋನವು ಅಂತರಾಭಿಮುಖ ಒಳಕೋನಗಳ ಮೊತ್ತಕ್ಕೆ ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿ ಬೇರೆ ಬೇರೆ ಪಾರ್ಟ್ ನಲ್ಲಿ ಅಥವಾ ಸೈಡ್ AB ಅನ್ನು ನಾವು ಎಕ್ಸ್ಟೆಂಡ್ ಮಾಡಿದ್ರೆ ಒಂದು ಎಕ್ಸ್ಟೀರಿಯರ್ ಆಂಗಲ್ ಸಿಕ್ಕಿತ್ತು.
ಹಾಗೆ ಸೈಡ್ ಈ ಒಂದು ಪಾಯಿಂಟ್ ಸಿ ಅಲ್ಲಿ ಕೂಡ ನಾವು ಎಕ್ಸ್ಟೆಂಡ್ ಮಾಡಿದ್ರೆ ನಮ್ಗೆ ಒಂದು ಬಾಹ್ಯ ಕೋನ ಸಿಕ್ಕಿತ್ತು. ಅವು ಎಲ್ಲರದ ಗುಣ ಕೂಡ ಸೇಮ್ ಆಗಿ ಹೀಗೆ ಇರುತ್ತೆ, ಅದರ ಅಂತರಾಭಿಮುಖ ಒಳಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಈಗ ನಾವು ತ್ರಿಭುಜದ ಉದ್ದ ಮತ್ತು ಕೋನಗಳ ಮಧ್ಯೆ ಇರುವಂತಹ ಒಂದು ರಿಲೇಶನ್ಶಿಪ್ ಅನ್ನ ನೋಡೋಣ. ಎರಡು ಟ್ರಯಾಂಗಲ್ ಅನ್ನ ತಗೊಳ್ಳೋಣ, ಎ ಬಿ ಸಿ ಮತ್ತೆ ಇನ್ನೊಂದು ಎ ಬಿ ಸಿ. ಅದು ಬೇರೆ ತರ ಇದೆ, ಎರಡು ಹೆಸರು ಸೇಮ್ ಇದೆ, ಬೇರೆ ಬೇರೆ ಆಕಾರದಲ್ಲಿದೆ, ಬೇರೆ ಬೇರೆ ಗಾತ್ರದಲ್ಲಿದೆ ಅಂತ ತಗೊಳ್ಳೋಣ. ಮೊದಲನೇ ಟ್ರಯಾಂಗಲ್ ನಲ್ಲಿ ಚಿಕ್ಕದಾದಂತಹ ಕೋನ ಅಂದ್ರೆ ಅದು ಆಂಗಲ್ ಸಿ ಆಗಿದೆ. ಇದರ ಅಭಿಮುಖವಾಗಿ ಅಂದರೆ ಆ ಒಂದು ಆಂಗಲ್ ಸಿ ಗೆ ಅಪೋಸಿಟ್ ಇರುವಂತಹ ಒಂದು ಸೈಡ್ ಏನಿರುತ್ತೋ, ಬಾಹು ಏನಿರುತ್ತೋ, ಆ ಬಾಹು ಎ ಬಿ ಆಗಿದೆ. ಅದು ಅತ್ಯಂತ ಚಿಕ್ಕ ಬಾಹು ಆಗಿರುತ್ತೆ. ಅದೇ ರೀತಿ ಕೆಳಗಡೆ ತೋರಿಸಿರುವಂತಹ ಟ್ರಯಾಂಗಲ್ ನಲ್ಲಿ ಅತ್ಯಂತ ದೊಡ್ಡದಾದಂತಹ ಒಂದು ಆಂಗಲ್ ಯಾವುದು ಅಂತಂದ್ರೆ ಅದು ಆಂಗಲ್ ಎ. ಆಂಗಲ್ ಎಗೆ ಅಭಿಮುಖವಾಗಿರುವಂತಹ ಒಂದು ಸೈಡ್ ಅಂತ ನೋಡಿದ್ರೆ ಆ ಬಾಹು ಯಾವುದು ಅಂದ್ರೆ ಅದು ಬಿ ಸಿ ಆಗಿರುತ್ತೆ. ಬಿ ಸಿ ಬಾಹು ಅತ್ಯಂತ ದೊಡ್ಡದಾದ ಬಾಹು ಆಗಿರುತ್ತೆ, ಅದು ಲಾರ್ಜೆಸ್ಟ್ ಸೈಡ್ ಆಗಿರುತ್ತೆ. ಸೊ ಅತ್ಯಂತ ಚಿಕ್ಕ ಬಾಹುವಿಗೆ ಅಪೋಸಿಟ್ ಇರುವಂತಹ ಒಂದು ಕೋನ ಏನಿರುತ್ತೋ ಅದು ಅತ್ಯಂತ ಚಿಕ್ಕ ಕೋನವಾಗಿರುತ್ತೆ. ಅದೇ ರೀತಿ ಅತ್ಯಂತ ದೊಡ್ಡ ಕೋನಕ್ಕೆ ಅಭಿಮುಖವಾಗಿರುವಂತಹ ಒಂದು ಸೈಡ್ ಅಥವಾ ಬಾಹು ಏನಿರುತ್ತೋ ಅದು ಅತ್ಯಂತ ದೊಡ್ಡ ಬಾಹು ಆಗಿರುತ್ತೆ. ಇದನ್ನ ಆಕ್ಟಿವಿಟಿ ಮುಖಾಂತರ ಮಾಡಬೇಕು ಅಂದ್ರೆ ಈ ರೀತಿ ಒಂದು ಸ್ಟ್ರಾಗಳನ್ನ ಬಳಸ್ಕೊಂಡು ಅದರಲ್ಲಿ ಒಂದು ಸಣ್ಣ ಸ್ಲಾಟ್ ಮಾಡ್ಕೊಬೇಕು ಈ ಪಾಯಿಂಟ್ ಸಿ ನಲ್ಲಿ. ಅಂದ್ರೆ ನೀವು ಅದನ್ನ ಎಳಿಲಿಕ್ಕೆ ಸಾಧ್ಯವಾಗಿರ್ಬೇಕು. ಆ ರೀತಿ ಎ ಬಿ ಸಿ ಅಂತ ಮೂರು ಪಿನ್ ಗಳನ್ನ ಈ ತರ ಇಟ್ಕೊಂಡು ಇದರಲ್ಲಿ ನೋಡೋದಾದ್ರೆ ಆಂಗಲ್ ಬಿ, ಈ ಟ್ರಯಾಂಗಲ್ ಎ ಬಿ ಸಿ ಅಲ್ಲಿ ಆಂಗಲ್ ಬಿ ಅನ್ನೋದು ಚಿಕ್ಕದಾದಂತಹ ಒಂದು ಆಂಗಲ್ ಆಗಿರುತ್ತೆ. ಅದರ ಅಭಿಮುಖಕ್ಕೆ ಇರುವಂತಹ ಒಂದು ಸೈಡ್ ಅಂದ್ರೆ ಎ ಸಿ ಸೈಡ್ ಅತ್ಯಂತ ಚಿಕ್ಕದಾದಂತಹ ಸೈಡ್ ಆಗಿರುತ್ತೆ. ಇದನ್ನ ನಾವು ಈ ರೀತಿ ಎಳೆದ್ರೆ ಈಗ ಕೋನ ಬಿ ಏನಿದೆಯೋ ಅದು ಅತ್ಯಂತ ದೊಡ್ಡ ಕೋನ, ಅದಕ್ಕೆ ಅಭಿಮುಖವಾಗಿರುವಂತಹ ಒಂದು ಬಾಹು ಎ ಸಿ ಅತ್ಯಂತ ದೊಡ್ಡ ಬಾಹು ಆಗಿರುತ್ತೆ. ಈ ಆಕ್ಟಿವಿಟಿಯನ್ನ ಮಾಡಿಸಿ ಮಕ್ಕಳಿಗೆ ತಿಳಿ ಹೇಳಿಸಬಹುದು. ಈಗ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಆಂಗಲ್ ಎ ಬಿ ಸಿ ಮತ್ತು ಆಂಗಲ್ ಎ ಸಿ ಬಿ ತ್ರಿಭುಜದ ಒಳಕೋನಗಳ ಈ ಒಂದು ಮೌಲ್ಯವನ್ನ ಕಂಡು ಹಿಡಿಯಬೇಕು. ಕೊಟ್ಟಿರುವಂತಹ ಒಂದು ಚಿತ್ರದಲ್ಲಿ ನಾವು ಏನ್ ನೋಡ್ಬೋದು ಅಂದ್ರೆ ಟ್ರಯಾಂಗಲ್ ಎ ಬಿ ಸಿ ಇದೆ. ಆ ಒಂದು ಬಿ ಸಿ ಸೈಡ್ ಅನ್ನ ಶೃಂಗ ಸಿ ನಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಡಿ ವರೆಗೆ. ಸೊ ಅಲ್ಲಿ ಒಂದು ಆಂಗಲ್, ಎಕ್ಸ್ಟರ್ನಲ್ ಆಂಗಲ್ ಫಾರ್ಮ್ ಆಗಿದೆ. ಎರಡು ಇಂಟೀರಿಯರ್ ಆಂಗಲ್ ಗಳ ಮೌಲ್ಯಗಳನ್ನ ಕೇಳ್ತಾ ಇದ್ದಾರೆ. ಉತ್ತರ ನೋಡೋಣ ಪರಿಹಾರ ಹೇಗ್ ಬರುತ್ತೆ ಅಂತ. ಏನ್ ನಮ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ಆಂಗಲ್ ಎ ಸಿ ಡಿ ಎಕ್ಸ್ಟೀರಿಯರ್ ಆಂಗಲ್ ಏನಿದೆಯೋ ಅದು 110 ಡಿಗ್ರಿ ಇದೆ ಅಂತ. ಅದೇ ರೀತಿ ಆಂಗಲ್ ಬಿ ಎ ಸಿ ಒಂದು ಇಂಟೀರಿಯರ್ ಆಂಗಲ್, ಇದು 50 ಡಿಗ್ರಿಗೆ ಇದೆ ಅಂತ ಹೇಳಿದ್ದಾರೆ. ನಮ್ಗೆ ಏನು ಗೊತ್ತಿದೆ, ಈ ಒಂದು ತ್ರಿಭುಜದ ಬಾಹ್ಯ ಕೋನದ ಒಂದು ಗುಣ ಅಂದ್ರೆ ಈಗ ಎ ಸಿ ಡಿ ಒಂದು ಬಾಹ್ಯ ಕೋನ, ಈ ಒಂದು ಶೃಂಗಕ್ಕೆ ಅಂತರಾಭಿಮುಖ ಒಳಕೋನಗಳು ಅಂದರೆ ಆಂಗಲ್ ಎ ಮತ್ತೆ ಆಂಗಲ್ ಬಿ ಅದರ ಮೊತ್ತಕ್ಕೆ ಸಮವಾಗಿರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಆಂಗಲ್ ಎ ಸಿ ಡಿ ಇಸ್ ಈಕ್ವಲ್ ಟು ಆಂಗಲ್ ಎ ಬಿ ಸಿ, ಬಿ ಶೃಂಗದಲ್ಲಿ ಉಂಟಾಗಿರುವಂತಹ ಒಂದು ಒಳಕೋನ, ಹಾಗೆ ಎ ಶೃಂಗದಲ್ಲಿ ಉಂಟಾಗಿರುವಂತಹ ಒಳಕೋನ ಅಂದ್ರೆ ಬಿ ಎ ಸಿ, ಈ ಎರಡು ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾಗಿ 110 ಡಿಗ್ರಿ ಇಸ್ ಈಕ್ವಲ್ ಟು ಆಂಗಲ್ ಎ ಬಿ ಸಿ ಪ್ಲಸ್ ಆಂಗಲ್ ಬಿ ಎ ಸಿ. ಬಿ ಎ ಸಿ 50 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ನಾವು ಸುಲಭವಾಗಿ ಆಂಗಲ್ ಎ ಬಿ ಸಿ ಅನ್ನ ಕಂಡುಹಿಡಿಬಹುದು. ಸೊ ಆಂಗಲ್ ಎ ಬಿ ಸಿ 110 ಮೈನಸ್ 50 60 ಡಿಗ್ರಿ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಒಂದು ಆಂಗಲ್ ಕಂಡುಹಿಡಿದಾಯ್ತು ಎ ಬಿ ಸಿ ಅನ್ನ. ಈಗ ನಾವು ಎ ಸಿ ಬಿ ಅನ್ನ ಕಂಡುಹಿಡಿಬೇಕು. ಈ ಎ ಸಿ ಬಿ ಅನ್ನೋದು ಒಂದು ಇಂಟೀರಿಯರ್ ಆಂಗಲ್, ಒಳಕೋನ ಆಗಿದೆ. ಹಾಗಾಗಿ ತ್ರಿಭುಜದ ಮೂರು ಒಳಕೋನಗಳ ಮೊತ್ತವು 180 ಡಿಗ್ರಿಗೆ ಸಮ. ಈ ಒಂದು ಗುಣವನ್ನ ನಾವು ಯೂಸ್ ಮಾಡಿಕೊಂಡು ಆಂಗಲ್ ಎ ಬಿ ಸಿ ಪ್ಲಸ್ ಆಂಗಲ್ ಎ ಸಿ ಬಿ ಪ್ಲಸ್ ಆಂಗಲ್ ಬಿ ಎ ಸಿ ಈಸ್ 180 ಡಿಗ್ರಿ ಅಂತ ಹೇಳ್ಬೋದು. ಗೊತ್ತಿರುವಂತಹ ಆಂಗಲ್ ಗಳ ವ್ಯಾಲ್ಯೂಗಳನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಆಂಗಲ್ ಎ ಸಿ ಬಿ 180 ಮೈನಸ್ 110 ಅಂತ ಹೇಳಿ 70 ಡಿಗ್ರಿಗೆ ಸಮ ಅಂತ ಹೇಳಿ ಹೇಳ್ಬೋದು. ಈಗ ನಾವು ಮಧ್ಯರೇಖೆಯ ಬಗ್ಗೆ ನೋಡೋಣ. ಮೊದಲನೇದಾಗಿ ಒಂದು ಲಘುಕೋನವನ್ನ ಪರಿಗಣಿಸೋಣ. ಯಾವ್ದಾದ್ರು ಒಂದು ಬಾಹುವನ್ನ ಪರಿಗಣಿಸಿ, ಅಂದ್ರೆ ಇಲ್ಲಿ ನಾವು ಸೈಡ್ ಎ ಸಿ ಅನ್ನ ನಾವು ತಗೊಳ್ತಾ ಇದ್ದೇವೆ. ಅದರ ಒಂದು ಮಧ್ಯ ಬಿಂದು ಎ ಸಿಯ ಮಧ್ಯದಲ್ಲಿ ಇರುವಂತಹ ಒಂದು ಬಿಂದುವನ್ನ ನಾವು ಈ ತರ ತಗೊಳ್ಳೋಣ. ಆ ಬಿಂದುವಿನಿಂದ ಅದಕ್ಕೆ ಅಭಿಮುಖವಾಗಿರುವಂತಹ ಶೃಂಗ ಅಂದ್ರೆ ಪಾಯಿಂಟ್ ಬಿ, ವರ್ಟೆಕ್ಸ್ ಬಿ ಗೆ ನಾವು ಒಂದು ರೇಖೆಯನ್ನ ಅಥವಾ ಲೈನ್ ಅನ್ನ ಈ ತರ ಎಳ್ಕೊಳ್ಳೋಣ. ನಾವು ಈಗ ಬಿಡಿಸಿರುವಂತಹ ಒಂದು ಲೈನ್ ಏನಿದೆಯೋ ಆ ಲೈನು ನಾವು ಮಧ್ಯರೇಖೆ ಅಂತ ನಾವು ಹೇಳ್ತೇವೆ. ಇದೇ ರೀತಿ ಮೂರು ಬಾಹುಗಳು ಇರ್ತವೆ ಟ್ರಯಾಂಗಲ್ ನಲ್ಲಿ. ಬೇರೆ ಬೇರೆ ಬಾಹುಗಳ ಮಿಡ್ ಪಾಯಿಂಟ್ ಅನ್ನ ತಗೊಂಡು ನಾವು ಈ ರೀತಿ ಮಧ್ಯರೇಖೆ ಅಥವಾ ಮೀಡಿಯನ್ ಗಳನ್ನ ಎಳಿಬಹುದು.
ಈ ಮೂರು ಮಧ್ಯರೇಖೆಗಳು, ಒಂದು ತ್ರಿಭುಜದ ಮೂರು ಮಧ್ಯರೇಖೆಗಳು ಎಲ್ಲಿ ಜಾಯಿನ್ ಆಗ್ತವೋ, ಎಲ್ಲಿ ಸೇರುತ್ತವೋ, ಎಲ್ಲಿ ಛೇದಿಸುತ್ತವೋ ಆ ಒಂದು ಬಿಂದುವಿಗೆ ನಾವು ಕೇಂದ್ರ ಬಿಂದು ಅಥವಾ ಸೆಂಟ್ರಾಯ್ಡ್ ಅಂತ ನಾವು ಹೇಳ್ತೇವೆ. ಇದೇ ರೀತಿ ಲಂಬಕೋನ ತ್ರಿಭುಜದಲ್ಲಿಯೂ ಕೂಡ ನಾವು ಮಿಡ್ ಪಾಯಿಂಟ್ಸ್ ಅನ್ನ ಎಳ್ಕೊಂಡು ಈ ರೀತಿ ಎಳಿಬಹುದು. ಅದೇ ರೀತಿ ಆಪ್ಟ್ಯೂಸ್ ಆಂಗಲ್ ಟ್ರಯಾಂಗಲ್ ವಿಶಾಲ ಕೋನದಲ್ಲಿ ಕೂಡ ನಾವು ಮೂರು ಮೀಡಿಯನ್ ಗಳನ್ನ ನಾವು ಎಳೆದು ಆ ಮೂರು ಮೀಡಿಯನ್ ಗಳು ಎಲ್ಲಿ ಜಾಯಿನ್ ಆಗ್ತವೋ ಆ ಪಾಯಿಂಟ್ ಗಳನ್ನ ನಾವು ಕೇಂದ್ರ ಬಿಂದು ಅಥವಾ ಸೆಂಟ್ರಾಯ್ಡ್ ಅಂತ ಹೇಳ್ತೇವೆ. ಇಲ್ಲಿ ನಾವು ಏನ್ ನೋಡ್ಬೇಕು ಅಂತಂದ್ರೆ, ಎಲ್ಲಾ ತರಹದ ತ್ರಿಭುಜಗಳಲ್ಲಿ ಕೇಂದ್ರ ಬಿಂದು ಏನಿದೆಯೋ ಅದು ತ್ರಿಭುಜದ ಒಳಗೆ ಇರುತ್ತೆ ಅಂತ ನಾವಿಲ್ಲಿ ನೋಡಬಹುದು. ಈಗ ಎತ್ತರ ಅಥವಾ ಆಲ್ಟಿಟ್ಯೂಡ್ ಬಗ್ಗೆ ನೋಡೋಣ. ಮೊದಲನೇದಾಗಿ ಲಘುಕೋನ ತ್ರಿಭುಜವನ್ನ ಪರಿಗಣಿಸೋಣ. ಇಲ್ಲಿ ನಾವು ಎತ್ತರವನ್ನ ಹೇಗೆ ಎಳಿಬಹುದು ಅಂತಂದ್ರೆ, ಒಂದು ಶೃಂಗ ಅಂದ್ರೆ ಪಾಯಿಂಟ್ ಎ ಇಂದ ಲಂಬವಾಗಿ ಅದರ ಅಭಿಮುಖವಾಗಿರುವಂತಹ ಒಂದು ಬಾಹುವಿಗೆ 90 ಡಿಗ್ರಿ ಆಂಗಲ್ ನಲ್ಲಿ ನಾವು ಒಂದು ಲೈನ್ ಅನ್ನ ಎಳಿತೇವೆ. ಈ ಒಂದು ಪರ್ಟಿಕ್ಯುಲರ್ ಗೆರೆ ಅಥವಾ ಲೈನ್ ಅನ್ನು ನಾವು ಎತ್ತರ ಅಥವಾ ಆಲ್ಟಿಟ್ಯೂಡ್ ಅಂತ ಹೇಳ್ಬಹುದು. ನಾವಿಲ್ಲಿ ಮೆಷರ್ ಮಾಡಿ ನೋಡಿದ್ರೆ ಅದು 90 ಡಿಗ್ರಿಗೆ ಸಮವಾಗಿದೆ. ಹಾಗೆ ಬೇರೆ ಬೇರೆ ಶೃಂಗಗಳಿಂದ ನಾವು ಈ ಒಂದು ಲಂಬವಾಗಿ ಗೆರೆಗಳನ್ನ ಎಳೆದ್ರೆ ನಾವು ಈ ರೀತಿ ನೋಡಬಹುದು. ಈ ಮೂರು ಎತ್ತರಗಳು ಎಲ್ಲಿ ಜಾಯಿನ್ ಆಗ್ತಾವೋ ಆ ಒಂದು ಪಾಯಿಂಟ್ ಅನ್ನ ಎಲ್ಲಿ ಛೇದಿಸುತ್ತಾವೋ ಆ ಒಂದು ಛೇದ ಬಿಂದುವಿಗೆ ನಾವು ಲಂಬ ಕೇಂದ್ರ ಅಥವಾ ಆರ್ಥೋ ಸೆಂಟರ್ ಅಂತ ನಾವು ಹೇಳ್ತೇವೆ. ಹಾಗಿದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ ಈ ಆರ್ಥೋ ಸೆಂಟರ್ ಅಥವಾ ಲಂಬ ಕೇಂದ್ರ ಎಲ್ಲಿ ಬರುತ್ತೆ ಅಂತ ನೋಡೋದಾದ್ರೆ, ಈ ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ ಎಲ್ಲಿ ರೈಟ್ ಆಂಗಲ್ ಫಾರ್ಮ್ ಆಗುತ್ತೋ ಅದಕ್ಕೆ ಇರುವಂತಹ ಅಡ್ಜಸೆಂಟ್ ಸೈಡ್ಸ್, ಅದಕ್ಕೆ ಪಕ್ಕದಲ್ಲಿರುವಂತಹ ಒಂದು ಸೈಡ್ಸ್ ಗಳು, ಬಾಹುಗಳು ಲಂಬವಾಗಿ ಇರುತ್ತೆ. ಹಾಗಾಗಿ ಮತ್ತೆ ಲಂಬವಾಗಿ ಗೆರೆಯನ್ನ ಎಳಿಬೇಕು ಅಂತ ಏನಿಲ್ಲ, ಎ ಬಿ ಮತ್ತೆ ಬಿ ಸಿ ಆಲ್ಟಿಟ್ಯೂಡ್ ಆಗಿರುತ್ತೆ. ಇನ್ನೊಂದು ಒಂದು ಎತ್ತರವನ್ನ ಆಲ್ಟಿಟ್ಯೂಡ್ ಅನ್ನ ನಾವು ಎಳಿಬೇಕು. ಅದನ್ನ ನಾವು ಪಾಯಿಂಟ್ ಬಿ ಇಂದ ಅದಕ್ಕೆ ಅಭಿಮುಖವಾಗಿರುವಂತಹ ಒಂದು ಸೈಡ್ ಎ ಸಿಗೆ ನಾವು ಒಂದು 90 ಡಿಗ್ರಿ ಲೈನ್ ಅನ್ನ ಎಳೆಯೋಣ. ಇದು ಮೂರು ಎಲ್ಲಿ ಬಂದು ಜಾಯಿನ್ ಆಗ್ತಾ ಇದೆ, ಎಲ್ಲಿ ಛೇದಿಸುತ್ತಾ ಇದ್ದಾವೆ ಈ ಮೂರು ಎತ್ತರಗಳು ಅಂತ ನೋಡಿದ್ರೆ, ಎಲ್ಲಿ ಲಂಬಕೋನದ ರಚನೆ ಆಗಿದೆಯೋ ಅಂದ್ರೆ ಪಾಯಿಂಟ್ ಬಿ, ಆ ವರ್ಟೆಕ್ಸ್ ಬಿ ಅಲ್ಲಿ ಎಲ್ಲಿ ಲಂಬಕೋನ ರಚನೆ ಆಗಿತ್ತೋ ಅಲ್ಲಿ ನಮಗೆ ಮೂರು ಆಲ್ಟಿಟ್ಯೂಡ್ ಗಳು ಬಂದು ಜಾಯಿನ್ ಆಗ್ತಾ ಇದ್ದಾವೆ. ಎಲ್ಲಿ 90 ಡಿಗ್ರಿ ಫಾರ್ಮ್ ಆಗಿದೆಯೋ ಅಲ್ಲಿ ಲಂಬ ಕೇಂದ್ರ ಇರುತ್ತೆ ಅಂತ ನಾವಿಲ್ಲಿ ಹೇಳ್ಬಹುದು. ಈಗ ವಿಶಾಲ ಕೋನ ತ್ರಿಭುಜವನ್ನ ನೋಡೋಣ. ಮೊದಲನೆಯದಾಗಿ ಸೈಡ್ ಎ ಸಿಗೆ ಒಂದು 90 ಡಿಗ್ರಿ ಲೈನ್ ಅನ್ನ ಪಾಯಿಂಟ್ ಬಿ, ವರ್ಟೆಕ್ಸ್ ಬಿ ಇಂದ ನಾವು ಎಳೆಯೋಣ. ಇನ್ನು ಬೇರೆ ಸೈಡ್ಸ್ ಗಳನ್ನ ನಾವು ಡೈರೆಕ್ಟ್ ಎಳಿಲಿಕ್ಕೆ ಸಾಧ್ಯನಾ? ಆಗಲ್ಲ. ಅಂದ್ರೆ ಸೈಡ್ ಬಿ ಸಿಗೆ ಪಾಯಿಂಟ್ ಎ ಇಂದ, ವರ್ಟೆಕ್ಸ್ ಎ ಇಂದ ಎಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ನಾವ್ ಏನ್ ಮಾಡೋಣ ಅಂತಂದ್ರೆ, ಈ ಒಂದು ಸೈಡ್ ಬಿ ಸಿ ಅನ್ನ ನಾವು ಎಕ್ಸ್ಟೆಂಡ್ ಮಾಡೋಣ, ಸ್ವಲ್ಪ ದೂರದಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಈಗ ನಮ್ಗೆ ಸಾಧ್ಯವಾಗುತ್ತೆ. ಪಾಯಿಂಟ್ ಎ ಇಂದ ಲಂಬವಾಗಿ ನಾವು ಗೆರೆಯನ್ನ ಎಳಿಲಿಕ್ಕೆ ಸಾಧ್ಯ, ತೋರಿಸಿರೋ ರೀತಿಯಲ್ಲಿ ಸಾಧ್ಯವಾಗಿದೆ. ಇನ್ಯಾವ್ದು ಉಳಿತು ನೋಡಿದ್ರೆ, ಸೈಡ್ ಎ ಬಿಗೆ ನಾವು ಈಗ ಒಂದು ಆಲ್ಟಿಟ್ಯೂಡ್ ಅನ್ನ ಎಳಿಬೇಕು. ಅದಕ್ಕೆ ಅಭಿಮುಖವಾಗಿರುವಂತಹ ಒಂದು ಶೃಂಗ ಯಾವುದು ಅಂತ ನೋಡಿದ್ರೆ ಅದು ಪಾಯಿಂಟ್ ಸಿ ಆಗಿದೆ. ಅದನ್ನ ನಾವು ಎಳೆಯೋಣ. ಹೇಗೆ ಎಳಿಬಹುದು ಅಂತ ನೋಡಿದ್ರೆ, ಈ ರೀತಿ ಸೈಡ್ ಎ ಬಿ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಪಾಯಿಂಟ್ ಸಿ ಇಂದ ಲಂಬವಾಗಿ ಗೆರೆಯನ್ನ ಎಳೆಯೋಣ. ಈ ಮೂರು ಎತ್ತರಗಳು ಒಂದೇ ಪಾಯಿಂಟ್ ನಲ್ಲಿ ಜಾಯಿನ್ ಆಗ್ತಾವ ನೋಡೋದಾದ್ರೆ, ಈ ಮೂರು ಎತ್ತರಗಳು ಒಂದೇ ಬಿಂದುವಿನಲ್ಲಿ ಛೇದಿಸುತ್ತಾವ ಅಂತ ನೋಡಿದ್ರೆ, ಈ ಮೂರು ಎತ್ತರಗಳನ್ನ ನಾವು ಎಕ್ಸ್ಟೆಂಡ್ ಮಾಡಬೇಕು, ಇನ್ನೂ ದೂರ ಎಳಿಬೇಕು. ಈ ತರ ನಾವು ಎಳೆದ್ರೆ ನಮಗೆ ಲಂಬ ಕೇಂದ್ರ, ಅವು ಕಾಮನ್ ಆಗಿ ಜಾಯಿನ್ ಆಗುವಂತಹ ಒಂದು ಪಾಯಿಂಟ್ ನಮಗೆ ಸಿಗುತ್ತೆ. ಲಂಬ ಕೇಂದ್ರ ಅಥವಾ ಆರ್ಥೋ ಸೆಂಟರ್ ಏನಿದೆಯೋ ಅದು ತ್ರಿಭುಜದ ಹೊರಗಡೆ ಸಿಗುತ್ತೆ ಎನ್ನುವಂತಹ ಒಂದು ತಿಳುವಳಿಕೆ ಬಹಳ ಮುಖ್ಯ. ತರಗತಿ 6ರ ಕ್ಲಿಷ್ಟಾಂಶ ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನದಲ್ಲಿ ಆಗಬಹುದಾದ ಸಾಮಾನ್ಯ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳುವುದು, ಇದರ ಬಗ್ಗೆ ನೋಡೋಣ. ನಮ್ಗೆಲ್ಲ ತಿಳಿದಿದೆ 1, 2, 3, 4, 5, 6 ಹೀಗೆ ಇತ್ಯಾದಿ ಇವೆಲ್ಲ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೇವೆ. ಇವುಗಳನ್ನ ನ್ಯಾಚುರಲ್ ನಂಬರ್ಸ್ ಅಂತ ಕೂಡ ಹೇಳ್ತೇವೆ. ಈ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಲೆಟರ್ ಎನ್ ನಿಂದ ರೆಪ್ರೆಸೆಂಟ್ ಮಾಡ್ತೇವೆ. ಈ ಎಲ್ಲ ಸಂಖ್ಯೆಗಳನ್ನ ನಾವು ಎಣಿಸ್ಲಿಕ್ಕೆ ಸಾಧ್ಯ, ಹಾಗಾಗಿ ಇದನ್ನ ಕೌಂಟಿಂಗ್ ನಂಬರ್ಸ್ ಅಂತ ಕೂಡ ಹೇಳ್ತೇವೆ. ಈ ಸ್ವಾಭಾವಿಕ ಸಂಖ್ಯೆಗಳಿಗೆ ನಾವು 0ಯನ್ನ ಸೇರಿಸಿದ್ರೆ ಆ ಒಂದು ಸಂಖ್ಯೆಗಳ ರಾಶಿಯನ್ನ ನಾವು ಪೂರ್ಣ ಸಂಖ್ಯೆಗಳು ಅಂತ ಹೇಳ್ಬೋದು. ಈ ಪೂರ್ಣ ಸಂಖ್ಯೆಗಳನ್ನ ಲೆಟರ್ ಡಬ್ಲ್ಯೂ ನಿಂದ ನಾವು ರೆಪ್ರೆಸೆಂಟ್ ಮಾಡ್ತೇವೆ. ಇಂಗ್ಲಿಷ್ ನಲ್ಲಿ ಇದನ್ನ ಹೋಲ್ ನಂಬರ್ಸ್ ಅಂತ ಹೇಳ್ತೇವೆ. ಈ ಪೂರ್ಣ ಸಂಖ್ಯೆಗಳ ರಾಶಿಗಳಿಗೆ ಋಣ ಸಂಖ್ಯೆಗಳನ್ನ ನಾವು ಆಡ್ ಮಾಡಿದ್ರೆ, ಅಂದ್ರೆ -1, -2, -3 ಹೀಗೆ ಇತ್ಯಾದಿ ನೆಗೆಟಿವ್ ನಂಬರ್ಸ್ ಅನ್ನ ನಾವು ಸೇರಿಸಿದ್ರೆ ಈ ಸಂಖ್ಯೆಗಳಿಗೆ ನಾವು ಪೂರ್ಣಾಂಕಗಳು ಅಂತ ಹೇಳ್ತೇವೆ. ಇಂಗ್ಲಿಷ್ ನಲ್ಲಿ ನಾವು ಇಂಟೀಜರ್ಸ್ ಅಂತ ಕರಿಬಹುದು.
ಪೂರ್ಣಾಂಕಗಳನ್ನ ಲೆಟರ್ ಝೆಡ್ ನಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಜರ್ಮನ್ ಪದ ಝೆಹ್ಲಾನಿಂದ ಪೂರ್ಣಾಂಕಗಳ ಒಂದು ಝೆಡ್ ಎನ್ನುವಂತಹ ಲೆಟರ್ ಕನೆಕ್ಟೆಡ್ ಆಗಿದೆ. ಇದನ್ನ ಫಸ್ಟ್ ಜರ್ಮನಲ್ಲಿ ಇರುವಂತಹ ಗಣಿತ ಶಾಸ್ತ್ರಜ್ಞರು ಬಳಸಿದ್ರು. ಪೂರ್ಣಾಂಕಗಳನ್ನ ಸಂಖ್ಯಾ ರೇಖೆಯಲ್ಲಿ ಹೇಗೆ ನಾವು ರೆಪ್ರೆಸೆಂಟ್ ಮಾಡಬಹುದು, ಹೇಗೆ ಅದನ್ನ ತೋರಿಸಬಹುದು ಅಂತ ನೋಡೋಣ. ನಾವಿಲ್ಲಿ ನೋಡುತ್ತಿರುವ ಹಾಗೆ ಪೂರ್ಣಾಂಕಗಳ ನಂಬರ್ ಲೈನ್ ನಲ್ಲಿ ಪಾಸಿಟಿವ್ ನಂಬರ್ಸ್ ಇರುತ್ತೆ, ಹಾಗೆ ನೆಗೆಟಿವ್ ನಂಬರ್ಸ್ ಕೂಡ ಇರುತ್ತೆ, ಮತ್ತೆ 0 ಇರುತ್ತೆ. 0ಯ ಬಲಭಾಗದಲ್ಲಿ ಧನ ಪೂರ್ಣಾಂಕಗಳಿರುತ್ತವೆ, ಪಾಸಿಟಿವ್ ಇಂಟೀಜರ್ಸ್. ಅದೇ ರೀತಿ 0ಯ ಎಡಭಾಗದಲ್ಲಿ ಋಣ ಪೂರ್ಣಾಂಕಗಳು ಅಂದ್ರೆ ನೆಗೆಟಿವ್ ಇಂಟೀಜರ್ಸ್ ಇರುತ್ತೆ. ಅಂದರೆ 0ಕ್ಕಿಂತ ಜಾಸ್ತಿ ಇರುವಂತಹ ಎಲ್ಲ ಸಂಖ್ಯೆಗಳೇನಿದಾವೋ ಅವೆಲ್ಲ ಧನ ಪೂರ್ಣಾಂಕಗಳು ಅಂತ ಪರಿಗಣಿಸಬಹುದು. ಅದೇ ರೀತಿ 0ಗಿಂತ ಕಮ್ಮಿ ಇರುವಂತಹ ಸಂಖ್ಯೆಗಳನ್ನ ನಾವು ಋಣ ಪೂರ್ಣಾಂಕಗಳು ಅಂತ ಪರಿಗಣಿಸಬಹುದು. ಯಾವಾಗಲೂ 0ಯ ಬಲಭಾಗಕ್ಕೆ ಧನ ಪೂರ್ಣಾಂಕ ಇರುತ್ತಾ ಅಥವಾ 0ಯ ಎಡಭಾಗದಲ್ಲಿ ಋಣ ಪೂರ್ಣಾಂಕಗಳೇ ಇರುತ್ತವ ಅಂತಂದ್ರೆ ಹಾಗೆ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ನಾವು 0ಯ ಬಲಗಡೆ ನೆಗೆಟಿವ್ ನಂಬರ್ಸ್ ಅನ್ನ ರೆಪ್ರೆಸೆಂಟ್ ಮಾಡಿದ್ರೆ 0ಯ ಎಡಗಡೆ ನಾವು ಪಾಸಿಟಿವ್ ನಂಬರ್ಸ್ ಅನ್ನ ರೆಪ್ರೆಸೆಂಟ್ ಮಾಡಬೇಕು. ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ನೋಡಬೇಕು. ಋಣ ಪೂರ್ಣಾಂಕಗಳ ಎಡಬದಿಗೆ ನೆಗೆಟಿವ್ ಚಿಹ್ನೆ, ಮೈನಸ್ ಚಿಹ್ನೆಯನ್ನ ನಾವು ನೋಡಬಹುದು. ಅದೇ ಧನ ಪೂರ್ಣಾಂಕಗಳ ಎಡಬದಿಯಲ್ಲಿ ಯಾವುದೇ ಚಿಹ್ನೆ ಬರೀದೇ ಇದ್ರೂ ಅದನ್ನ ಪ್ಲಸ್ ಅಂತ ನಾವು ಪರಿಗಣಿಸಬೇಕಾಗುತ್ತೆ. ಪೂರ್ಣಾಂಕಗಳ ಸಂಕಲನದ ಬಗ್ಗೆ ನೋಡೋಣ. ಮೊದಲನೇ ಉದಾಹರಣೆ ತಗೊಳ್ಳೋಣ. ಇಲ್ಲಿ +1 ಪ್ಲಸ್ -1 ಇದೆ. ಎಷ್ಟು ಬರುತ್ತೆ ಅಂತ ನೋಡಿದ್ರೆ ಅದು 0 ಈಕ್ವಲ್ ಆಗಿರುತ್ತೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ +4 ಪ್ಲಸ್ -4 ಅದು 0ಗೆ ಸಮವಾಗಿದೆ. ಅಂದ್ರೆ ಈ ಒಂದು +1ಕ್ಕೆ ಈ -1 ಒಂದು ವಿಲೋಮವಾಗಿ ಇರುವಂತಹ ಒಂದು ಸಂಖ್ಯೆ ಆಗಿದೆ. ಅಂದ್ರೆ ಯಾವ ಎರಡು ಸಂಖ್ಯೆಯನ್ನ ನಾವು ಸೇರಿಸಿದರೆ 0 ಬರುತ್ತೋ ಆ ಒಂದು ಸಂಖ್ಯೆಯನ್ನ ನಾವು ವಿಲೋಮ ಕ್ರಿಯೆ ಅಂತ ನಾವು ಹೇಳ್ಬೋದು. ಅದಕ್ಕೆ ನಾವು ವಿಲೋಮ ಕ್ರಿಯೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ +1ಕ್ಕೆ -1 ಅನ್ನು ಸೇರಿಸಿದಾಗ ನಮಗೆ 0 ಬರ್ತಾ ಇದೆ. ಹಾಗಾಗಿ -1 ಎನ್ನುವಂಥದ್ದು +1 ಸಂಖ್ಯೆಯ ವಿಲೋಮ ಅಂತ ಹೇಳ್ಬೋದು. ಇದನ್ನ ನಾವು ಈ ರೀತಿ ಕೂಡ ತೋರಿಸಬಹುದು. ಇದು ಚಿಹ್ನೆ ಮುಖಾಂತರ ನಾವು ತೋರಿಸ್ತಾ ಇದ್ದೇವೆ. ಬ್ಲೂ ಕಲರ್ ನಲ್ಲಿ ಇರುವಂತಹದ್ದು ಪ್ಲಸ್, ಕೆಂಪು ಬಣ್ಣದಲ್ಲಿ ಇರುವಂತಹದ್ದು ಮೈನಸ್ ಅಂತ ಪರಿಗಣಿಸಿದ್ರೆ ಅದೇ ಸಂಖ್ಯೆಯ ಅದೇ ಗಾತ್ರದ ಒಂದು ಪ್ಲಸ್ ಮತ್ತೆ ಮೈನಸ್ ಮಾಡಿದಾಗ ನಮಗೆ 0 ಬರುತ್ತೆ ಅಂತ ಹೀಗೆ ರೆಪ್ರೆಸೆಂಟ್ ಮಾಡಬಹುದು. ಈ ಒಂದು ಕ್ರಿಯೆಯನ್ನ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಒಂದು ಹುಡುಗ, ಅವನಿಗೆ ಚಾಕ್ಲೇಟ್ ಅಂದ್ರೆ ತುಂಬಾ ಆಸೆ. ಅವನು 4 ಚಾಕ್ಲೇಟ್ ಅನ್ನ ಅವನು ಬ್ಯಾಗ್ ಅಲ್ಲಿ ಇಟ್ಕೊಳ್ತಾನೆ. ತುಂಬಾ ಆಸೆ ಪಟ್ಟು 4 ಚಾಕ್ಲೇಟ್ ಅನ್ನ ಇಟ್ಕೊಂಡಿದ್ದಾನೆ. ಅದೇನಾಗ್ಬಿಟ್ಟಿದೆ ಅಂದ್ರೆ ಅವನ ಬ್ಯಾಗು ಸ್ವಲ್ಪ ತೂತಾಗ್ಬಿಟ್ಟಿದೆ. ಅವನಿಗೆ ಗೊತ್ತಿಲ್ಲದೆ ಹಾಗೆ ಬ್ಯಾಗ್ ನಿಂದ 4 ಚಾಕ್ಲೇಟು ಬಿದೋಗಿದಾವೆ. ಈಗ ನಾವು ಒಂದು ಪ್ರಶ್ನೆ ಹಾಕ್ಬೋದು, ಒಟ್ಟು ಆ ಹುಡುಗನ ಹತ್ರ ಅಥವಾ ಆ ಬ್ಯಾಗ್ ನಲ್ಲಿ ಎಷ್ಟು ಚಾಕ್ಲೇಟ್ ಇದೆ ಅಂತ. ಅದು 0ಗೆ ಸಮ. 4 ಚಾಕ್ಲೇಟ್ ಹಾಕೊಂಡ, ಹಾಗೆ ಆ 4 ಚಾಕ್ಲೇಟು ಕೆಳಗ್ ಬಿದ್ದೋಯ್ತು. ಸೊ ಟೋಟಲ್ ಅವನ ಹತ್ರ ಎಷ್ಟು ಚಾಕ್ಲೇಟ್ ಉಳ್ಕೊಂಡಿದೆ ಅಂತಂದ್ರೆ ಅದು 0 ಇದೆ. ಸೊ ಈ ರೀತಿ ಎಕ್ಸಾಂಪಲ್ ಅನ್ನ ಕೊಟ್ಟು ಈ ಒಂದು ವಿಲೋಮ ಕ್ರಿಯೆಗಳನ್ನ ಪರಿಚಯಿಸಬಹುದು. ಮುಂದಿನ ಉದಾಹರಣೆ ನೋಡೋಣ. ಇಲ್ಲಿ ನಾವು ನೋಡ್ತಿರೋ ಹಾಗೆ ಈ ಉದಾಹರಣೆ ಬಹಳ ಸಿಂಪಲ್ ಆಗಿದೆ. 10 + 5 ಎಷ್ಟು ಬರುತ್ತೆ ಅಂತ. ಈ ಒಂದು ಸ್ವಾಭಾವಿಕ ಸಂಖ್ಯೆಗಳ ಒಂದು ಸಂಕಲನ ಆಗಿರುತ್ತೆ ಇದು. ಹಾಗಾಗಿ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು 10ಕ್ಕೆ 5ಅನ್ನ ಸೇರಿಸಿದ್ರೆ 15 ಸಿಗುತ್ತೆ ಅಂತ. ಅಂದ್ರೆ 2 ಪ್ಲಸ್ ಚಿಹ್ನೆ ಇರುವಂತಹ ಒಂದು ಸಂಖ್ಯೆ ಪೂರ್ಣಾಂಕಗಳು, ಅದನ್ನ ನಾವು ಹಾಗೆಯೇ ಸೇರಿಸ್ಬಿಡ್ಬೋದು. ನಾವು ಸೇರಿಸಿ ಅದೇ ಚಿಹ್ನೆಯನ್ನ ನಾವು ಇಡ್ತಾ ಇದ್ದೇವೆ, ಸೊ 15 ಅಂತ ಹೇಳ್ಬೋದು. ಈಗ 2 ಮೈನಸ್ ಚಿಹ್ನೆ ಇರುವಂತಹ ಪೂರ್ಣಾಂಕಗಳನ್ನ ತಗೊಳ್ಳೋಣ. 2 ಋಣ ಪೂರ್ಣಾಂಕಗಳನ್ನು ತಗೊಳ್ಳೋಣ. -5 ಪ್ಲಸ್ -10 ಅಂತ. ಇಲ್ಲಿ ನಾವು ಏನ್ ಮಾಡಬಹುದು? ಹಾಗಿದ್ರೆ ಅದೇ ಕ್ರಿಯೆಯನ್ನೇ ಸಂಖ್ಯೆಗಳನ್ನ ನಾವು ಆಡ್ ಮಾಡ್ಬಿಡೋಣ. ಅಂದ್ರೆ 5ಕ್ಕೆ 10ಅನ್ನ ಸೇರ್ಸೋಣ. ಮೈನಸ್ ಚಿಹ್ನೆ ಇದೆ, ಅದಕ್ಕೋಸ್ಕರ ಆ ಮೈನಸ್ ಚಿಹ್ನೆಯನ್ನ ಇಟ್ಬಿಡೋಣ. ಅದನ್ನ ನಾವು ಈ ರೀತಿ ತೋರಿಸಬಹುದು. ಅಂದ್ರೆ ಪೂರ್ಣಾಂಕಗಳ ಚಿಹ್ನೆ ಒಂದೇ ಇದ್ರೆ ಸಂಖ್ಯೆಗಳನ್ನ ಕೂಡಿಸ್ಬೇಕು ಮತ್ತು ಅದೇ ಚಿಹ್ನೆಯನ್ನ ನಾವು ಬರಿಬೇಕು. ಅಂದ್ರೆ 2 ಪ್ಲಸ್ ಚಿಹ್ನೆ ಇದ್ರೆ ಉತ್ತರದಲ್ಲಿ ನಾವು ಪ್ಲಸ್ ಚಿಹ್ನೆನೆ ಹಾಕ್ತೇವೆ. ಹಾಗೆ ಎರಡೂ ಸಂಖ್ಯೆಗಳ ಒಂದು ಚಿಹ್ನೆ ಮೈನಸ್ ಆಗಿದ್ರೆ ಫೈನಲ್ ಸಿಗುವಂತಹ ಒಂದು ಆನ್ಸರ್ ನಲ್ಲಿ ನಾವು ಚಿಹ್ನೆ ಮೈನಸ್ ಅನ್ನ ಇಡ್ತೇವೆ. ಮುಂದಿನ ಉದಾಹರಣೆ ನೋಡೋಣ. 10 + -5. ಇಲ್ಲಿ 10 ಅನ್ನೋದಕ್ಕೆ ನಾವು +10 ಅಂತ ಸಪರೇಟ್ ಆಗಿ ಹೇಳಬೇಕು ಅಂತಿಲ್ಲ. 10 ಅಂದ್ರೆ ಅದು +10ಗೆ ಸಮ ಅಂತ. ಇದನ್ನ ನಾವು ಹೇಗೆ ಸಾಲ್ವ್ ಮಾಡಬಹುದು? ಇಲ್ಲಿ 2 ಪೂರ್ಣಾಂಕಗಳಿದಾವೆ. 2 ಪೂರ್ಣಾಂಕಗಳ ಒಂದು ಚಿಹ್ನೆ ಬೇರೆ ಬೇರೆ ಇದೆ. ಈ 10 + 5 ಅನ್ನ ನಾವು 10ರಿಂದ ನಾವು 5ರನ್ನ ಡೈರೆಕ್ಟ್ ಆಗಿ ಕಳಿಬಹುದು. ಯಾಕೆ ಅಂತಂದ್ರೆ
ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನ ಕಳೆಯುವಂತಹ ಒಂದು ಕ್ರಿಯೆ ಆಗ್ಬಿಡುತ್ತೆ ಇದು. ಸೊ 10 - 5 ನಮಗೆ 5 ಅಂತ ಸಿಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಫೈನಲ್ ಆನ್ಸರ್ ನಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ನಾವು ಇರಿಸ್ತಾ ಇದ್ದೇವೆ, ಅಂದ್ರೆ +5 ಅಂತ ನಮಗೆ ಬರ್ತಾ ಇದೆ. ಅದನ್ನ ನಾವು ಗಮನಿಸಬೇಕಿಲ್ಲಿ. ಇದನ್ನ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡಬಹುದು. ಅದೇ ರೀತಿ ಇನ್ನೊಂದು ಉದಾಹರಣೆ ತಗೊಳ್ಳೋಣ. -10 + 5. ಇವಾಗ ಏನ್ ಮಾಡೋದು? ಯಾಕೆಂತಂದ್ರೆ ಇಲ್ಲಿ 2 ಸಂಖ್ಯೆಗಳಿದಾವೆ, ಅದು 2 ಸಂಖ್ಯೆಗಳ ಚಿಹ್ನೆ ಬೇರೆ ಬೇರೆನೇ ಇದೆ. ದೊಡ್ಡ ನಂಬರಿನ ಚಿಹ್ನೆ ಮೈನಸ್ ಇದೆ ಇಲ್ಲಿ. ಹಾಗಾಗಿ ಏನ್ ಮಾಡೋದಪ್ಪ ಅಂತ ನೋಡಿದ್ರೆ, ನಾವು ಮುಂಚಿತವಾಗಿ ಏನ್ ಮಾಡಿದ್ವೋ 2 ಸಂಖ್ಯೆಗಳ ವ್ಯವಕಲನ ಮಾಡ್ಬಿಟ್ವಿ. ಯಾಕೆಂತಂದ್ರೆ ಇಲ್ಲಿ 2 ಸಂಖ್ಯೆಯ ಚಿಹ್ನೆ ಬೇರೆ ಇತ್ತು, ಹಾಗಾಗಿ ಆ 2 ಸಂಖ್ಯೆಯ ವ್ಯತ್ಯಾಸವನ್ನ ತಗೊಂಡ್ವಿ ನಾವು. ಅದೇ ರೀತಿ ಇಲ್ಲಿ ತಗೊಳ್ಳೋಣ, ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಇರಿಸೋಣ. ಇದನ್ನ ನಾವು ಈ ರೀತಿ ರೆಪ್ರೆಸೆಂಟ್ ಕೂಡ ಮಾಡಬಹುದು ಚಿಹ್ನೆ ಮುಖಾಂತರ. ಅಂದ್ರೆ ಪೂರ್ಣಾಂಕಗಳ ಚಿಹ್ನೆ ಅದಲು ಬದಲು ಬಂದಾಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆಯುವುದು ಮತ್ತು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಬರೆಯುವಂತಹದ್ದು ಇಲ್ಲಿ ನಾವು ನೆನ್ಪಿಟ್ಕೊಳ್ಬಹುದು. ಈ ಪೂರ್ಣಾಂಕಗಳ ಸಂಕಲನವನ್ನ ಪೇಪರ್ ಆಕ್ಟಿವಿಟಿ ಮುಖಾಂತರ ಕೂಡ ನಾವು ಮಾಡಬಹುದು. ಧನಾತ್ಮಕ ಸಂಖ್ಯೆಗಳನ್ನ ನಾವು ಬ್ಲೂ ಕಲರ್ ಕಾಗದದಿಂದ ಬಳಸ್ಕೊಳ್ಳೋಣ. ಅದೇ ರೀತಿ ಋಣಾತ್ಮಕ ಸಂಖ್ಯೆಗಳನ್ನ ನಾವು ರೆಡ್ ಕಲರ್ ಪೇಪರ್ ಸ್ಲಿಪ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಕೊಳ್ಳೋಣ. ಒಂದು ಉದಾಹರಣೆಯನ್ನ ತಗೊಂಡಿದೀವಿ ಇಲ್ಲಿ. +7 + -3 ಅಂತ, ಅಂದ್ರೆ +7 ಮತ್ತೆ -3ಯ ಸಂಕಲನ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಅಂತ. ಇಲ್ಲಿ ನಾವು ಏನ್ ಮಾಡ್ಬೋದು ಅಂತಂದ್ರೆ, ಈ ರೀತಿ ಒಟ್ಟಿಗೆ ಜೋಡಿಸ್ಕೊಂಡು 2 ಚೀಟಿಗಳನ್ನ ಈ ರೀತಿ ನಾವು ಪೇಪರ್ ಸ್ಲಿಪ್ ಅನ್ನ ಜೋಡಿಸ್ಕೊಂಡು ಈ +7 ಅನ್ನ ನಾವು +4 +3 ಅಂತ ನಾವು ಡಿವೈಡ್ ಮಾಡ್ಕೊಬಹುದು. ಅಂದ್ರೆ -3 ಉದ್ದದ ಒಂದು ಪೇಪರ್ ಸ್ಲಿಪ್ ಏನಿದೆಯೋ ಅದಕ್ಕೆ ಈಕ್ವಲ್ ಆಗಿ +3 ಉದ್ದದ ಒಂದು ಆ +7 ನಲ್ಲಿ +4 +3 ಆ +3 ಪೇಪರ್ ಸ್ಲಿಪ್ಪಿನ ಉದ್ದ ಭಾಗ -3ಗೆ ಸಮವಾಗಿರುತ್ತೆ ಅಂತ. ಅವು ಎರಡನ್ನ ನಾವು ಕಳ್ಕೊಂಡ್ಬಿಡೋಣ, ಅಂದ್ರೆ ಹರಿದಾಕ್ಬಿಡೋಣ. ನಮ್ಗೆ ಎಷ್ಟು ಉಳಿಯುತ್ತೆ ಅಂತ ನೋಡಿದ್ರೆ +4 ನಮ್ಗೆ ಉಳಿಯುತ್ತೆ. ಹಾಗಾಗಿ 7 + -3 ನಮ್ಗೆ ಎಷ್ಟು ಬರುತ್ತೆ ಅಂತ ನೋಡಿದ್ರೆ 4 ಬರುತ್ತೆ, ಅಥವಾ +4 ಅಂತ ಕೂಡ ಹೇಳ್ಬೋದು. ಇದನ್ನ ನಾವು ಬಿಲ್ಲೆಗಳನ್ನ ಬಳಸ್ಕೊಂಡು ಕೂಡ ಮಾಡಬಹುದು. ಅಂದ್ರೆ ಮಾರ್ಬಲ್ಸ್ ಅನ್ನ ಬಳಸ್ಕೊಂಡು ನಾವು ಈ ಒಂದು ಆಕ್ಟಿವಿಟಿ ಕೂಡ ಮಾಡಬಹುದು. ಹೇಗ್ ಮಾಡೋದಪ್ಪ? ಪಾಸಿಟಿವ್ ನಂಬರ್ಸ್ ಅನ್ನ ನಾವು ಒಂದು ಕಲರ್ ಯಾವ್ದಾದ್ರು ಒಂದು, ಇಲ್ಲಿ ನಾವು ತೋರಿಸಿದ್ರು ಹಾಗೆ ಒಂದು ಗ್ರೀನ್ ಕಲರ್ ಬಳಸಿದ್ದೇವೆ. ಹಾಗಾಗಿ ಗ್ರೀನ್ ಕಲರ್ ಮಾರ್ಬಲ್ಸ್ ಅನ್ನ ಬಳಸ್ಕೊಂಡು ನಾವು ಪಾಸಿಟಿವ್ ಇಂಟೀಜರ್ಸ್ ಅನ್ನ ರೆಪ್ರೆಸೆಂಟ್ ಮಾಡೋಣ. ಅದೇ ರೀತಿ ನೆಗೆಟಿವ್ ಇಂಟೀಜರ್ಸ್ ಅನ್ನ ರೆಡ್ ಕಲರ್ ಒಂದು ಬಿಲ್ಲೆಗಳನ್ನ ಬಳಸ್ಕೊಂಡು ನಾವು ರೆಪ್ರೆಸೆಂಟ್ ಮಾಡೋಣ. ಟೋಟಲ್ ಆಗಿ ಅದೇ ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೇವೆ, 7 + -3 ಅಂತ. ಹಾಗಾಗಿ ನಾವು 7 ಗ್ರೀನ್ ಕಲರ್ ಮಾರ್ಬಲ್ ಅನ್ನ ತಗೊಳ್ಳೋಣ. ನೆಗೆಟಿವ್ ಎಷ್ಟಿದೆಯಪ್ಪ ನಂಬರ್ ನೋಡಿದ್ರೆ -3 ಇದೆ. ಹಾಗಾಗಿ ನಾವು ರೆಡ್ ಕಲರ್ 3 ಮಾರ್ಬಲ್ ಅನ್ನು ತಗೊಳ್ಳೋಣ. ಇಲ್ಲಿ ನಾವು ಏನ್ ಮಾಡಬೇಕು? ಈ ಒಂದು +1 -1 ಏನಿದೆಯೋ ಇದು ವಿಲೋಮ ಕ್ರಿಯೆ, ಹೌದಾ? +1 ಮತ್ತೆ -1 ಅನ್ನ ನಾವು ಕ್ಯಾನ್ಸಲ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಒಂದೊಂದು ಬಿಲ್ಲೆಯನ್ನ ನಾವು ತೆಗಿತಾ ಹೋದ್ರೆ, ಪಾಸಿಟಿವ್ ಸೈಡ್ ಇಂದ ಮತ್ತೆ ನೆಗೆಟಿವ್ ಇಂಟೀಜರ್ ಇಂದ ನಾವು ತೆಗಿತಾ ಹೋದ್ರೆ ನಮ್ಗೆ ಎಷ್ಟು ಉಳಿಯುತ್ತೆ ನೋಡಿದ್ರೆ 4 ಗ್ರೀನ್ ಕಲರ್ ಬಿಲ್ಲೆಗಳು ಉಳಿತಾ ಹೋಗುತ್ತೆ. ಹಾಗಾಗಿ ನಮಗೆ ಫೈನಲ್ ಆನ್ಸರ್ +4 ಅಂತ ನಾವು ಇಲ್ಲಿ ಕೂಡ ಹೇಳ್ಬಹುದು. ಈಗ ನಾವು ಈ ಪೂರ್ಣಾಂಕಗಳ ಸಂಕಲನವನ್ನ ಒಂದು ನಂಬರ್ ಲೈನ್ ಬಳಸ್ಕೊಂಡು ಸಂಖ್ಯಾ ರೇಖೆಯಲ್ಲಿ ಈ ಆಕ್ಟಿವಿಟಿಯನ್ನ ಹೇಗ್ ಮಾಡಬಹುದು ಅಂತ ನಾವು ನೋಡೋಣ. ಇಲ್ಲಿ ಬಹಳ ಇಂಪಾರ್ಟೆಂಟ್, ಕೆಲವೊಂದು ನಿಯಮಗಳನ್ನ ನಾವು ನೆನ್ಪಿಟ್ಕೊಳ್ಬೇಕು. ಫಸ್ಟ್ ನಾವು ಒಂದು ನಂಬರ್ ಲೈನ್ ಅನ್ನು ಹೇಳ್ಕೊಳ್ಳೋಣ. ಅಲ್ಲಿ ಧನಾತ್ಮಕ ಸಂಖ್ಯೆಗಳು ಇರಬೇಕು, ಋಣಾತ್ಮಕ ಸಂಖ್ಯೆಗಳು ಇರಬೇಕು. 0ಯನ್ನು ಕೂಡ ನಾವು ರೆಪ್ರೆಸೆಂಟ್ ಮಾಡಿರ್ಬೇಕು. ಇಲ್ಲಿ 0ಯಲ್ಲಿ ಒಂದು ಗೊಂಬೆಯನ್ನ ಇರಿಸೋಣ. ಇಲ್ಲಿ ಒಂದು ಮೊಲದ ಒಂದು ಎಕ್ಸಾಂಪಲ್ ತಗೊಂಡಿದೀವಿ. ಈ ಮೊಲದ ಬದಲು ಮಕ್ಕಳನ್ನು ಕೂಡ ನಿಲ್ಲಿಸಬಹುದು. ನಾವು ಶಾಲೆಯ ಫ್ಲೋರ್ ನಲ್ಲಿ ನಂಬರ್ ಲೈನ್ ಅನ್ನ ರಚನೆ ಮಾಡಿ ಮಕ್ಕಳನ್ನು ಕೂಡ ಹಾರಿಸಬಹುದು, ಜಂಪಿಂಗ್ ಮಾಡಿಸಬಹುದು. ಇಲ್ಲಿ ಅವರಿಗೆ ಒಂದು ಒಳ್ಳೆ ಆಕ್ಟಿವಿಟಿ ಆಗಿರುತ್ತೆ ಇದು. ಸೊ 0ಯಲ್ಲಿ ಇಲ್ಲಿ ಒಂದು ಮೊಲ ನಿಂತಿದೆ. ಅದು ಯಾವಾಗ್ಲೂ ರೈಟ್ ಸೈಡ್, ಅಂದ್ರೆ ಪಾಸಿಟಿವ್ ಇಂಟೀಜರ್ ಸೈಡ್, ಧನಾತ್ಮಕ ಸಂಖ್ಯೆಗಳ ಕಡೆ ಮುಖವಾಗಿ ಅದು ನಿಂತಿರುತ್ತೆ ಅಂತ ನಾವು ಪರಿಗಣಿಸಬೇಕು. ಸೊ ಮಕ್ಕಳನ್ನು ಕೂಡ ಪಾಸಿಟಿವ್ ಸೈಡ್ ತಿರುಗಿಸಿ ನಿಲ್ಲಿಸಬೇಕು. ಸಂಕಲನ ಕ್ರಿಯೆ ಮಾಡಬೇಕಾದ್ರೆ ಯಾವಾಗ್ಲೂ ಮೊಲ ರೈಟ್ ಸೈಡೇ ತಿರ್ಕೊಂಡಿರ್ಲಿ. ಪಾಸಿಟಿವ್ ನಂಬರ್ಸ್ ಬಂದಾಗ ಮುಂದಕ್ಕೆ ಹಾರಬೇಕು, ನೆಗೆಟಿವ್ ನಂಬರ್ಸ್ ಬಂದಾಗ ಹಿಂದಕ್ಕೆ ಹಾರಬೇಕು. ಅದು ಇಂಪಾರ್ಟೆಂಟ್ ಇಲ್ಲಿ. ಹಾಗಿದ್ರೆ ವ್ಯವಕಲನ ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕು? ಈ ಮೊಲದ ಒಂದು ಏನು ಮುಖ ಇದೆಯೋ ಅದು ಬಲಗಡೆ ತಿರ್ಕೊಂಡಿದೆಯಲ್ಲ, ಅದನ್ನ ನಾವು ತಿರುಗಿಸ್ಬೇಕು, ಎಡಗಡೆ ಮಾಡಬೇಕು. ಹಾರುವಂತದ್ದು ಸೇಮ್ ರೂಲ್ಸ್. ಹೇಗೆ ನಾವು ಅಡಿಷನಲ್ ಮಾಡ್ತಿದ್ವೋ ಅದೇ ರೀತಿ ನಾವು ಇಲ್ಲಿ ಮೊಲವನ್ನ ಹಾರಿಸಬಹುದು, ಗೊಂಬೆಯನ್ನ ಅಥವಾ ಮೊಲವನ್ನ ಹಾರಿಸಬಹುದು. ಉದಾಹರಣೆ ತಗೋಣ, 7 + -3 ಅಂತ.
ಅದೇ ಉದಾಹರಣೆ ತಗೊಂಡಿದ್ದೇವೆ. ನಂಬರ್ ಲೈನ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡೋಣ. 0ಯಲ್ಲಿ ಮೊಲವನ್ನ ಇರಿಸೋಣ. ಇಲ್ಲಿ ನಾವು ಎಡಿಷನ್ ಮಾಡ್ತಾ ಇದ್ದೇವೆ, ಹಾಗಾಗಿ ಮೊಲ ಬಲಗಡೆ ತಿರ್ಕೊಂಡಿರ್ಲಿ. ಫಸ್ಟ್ ನಾವು ಏನ್ ಮಾಡಬೇಕು, ಸಂಖ್ಯೆ 7ಅನ್ನ ನಾವು ರೆಪ್ರೆಸೆಂಟ್ ಮಾಡಬೇಕು. 0ಯಿಂದ ಮೊಲವನ್ನ ಸಂಖ್ಯೆ 7ಕ್ಕೆ ನಾವು ಜಂಪ್ ಮಾಡಬೇಕು. ಹಾಗಾಗಿ ಮೊಲವನ್ನ ಜಂಪ್ ಮಾಡೋಣ. ಈಗ ನಾವು -3ಅನ್ನ ಆಡ್ ಮಾಡಬೇಕು. ಇದು ಒಂದು ಋಣಾತ್ಮಕ ಸಂಖ್ಯೆ. ಹಾಗಾಗಿ ನಾವೇನ್ ಮಾಡಬೇಕು, ಮೊಲವನ್ನ ಹಿಂದಕ್ಕೆ ಹಾರಿಸಬೇಕು. ಸೊ 3 ಸಂಖ್ಯೆಗಳನ್ನ ಹಿಂದಕ್ಕೆ ಹಾರಿಸೋಣ. ಅದು ಯಾವ ಸಂಖ್ಯೆಗೆ ಬಂದು ನಿಲ್ಲುತ್ತೆ ಅಂತ ನೋಡಿದ್ರೆ ನಮಗೆ ಫೈನಲ್ ಉತ್ತರ ಏನ್ ಸಿಗುತ್ತೆ ಅಂತಂದ್ರೆ ಅದು 4 ಆಗಿರುತ್ತೆ. ಈಗ ಪೂರ್ಣಾಂಕಗಳ ವ್ಯವಕಲನ ನೋಡೋಣ. ಒಂದು ಉದಾಹರಣೆ ತಗೊಳ್ಳೋಣ. 10 - 5. ಇದು ನಮಗೆ 5 ಅಂತ ಗೊತ್ತು. ಇದು ಸ್ವಾಭಾವಿಕ ಸಂಖ್ಯೆಗಳ ತರ ಬಹಳ ಸಿಂಪಲ್ ಆಗಿ ನಾವು ಮಾಡ್ಬಿಡ್ಬಹುದು. ಹೇಗ್ ಮಾಡ್ತಾ ಇದೀವಿ ಅಂತ ನೋಡಿದ್ರೆ ಇದನ್ನ ಬ್ರಾಕೆಟ್ ನಲ್ಲಿ ನೋಡಿ, ಚಿಹ್ನೆಗಳನ್ನ ಬಳಸ್ಕೊಂಡು ನಾವು ಮಾಡಬೇಕು. 10ಅನ್ನ ನಾವು +10 ಅಂತ ಬ್ರಾಕೆಟ್ ನಲ್ಲಿ ಬರ್ಕೊಳ್ಳೋಣ. ಮೈನಸ್ ಆ 5 ಏನಿದೆಯೋ ಅದು +5 ಅಂತ ಬರ್ಕೊಳ್ಳೋಣ. ಈ ರೀತಿ ಬರ್ಕೊಂಡಾದಾಗ ಈ +10 - +5ಅನ್ನ ನಾವು +10 +-5 ಅಂತ ಬರಿಬಹುದು. ಹಾಗಾಗಿ ನಾವು +10 +-5ಅನ್ನ +5 ಅಂತ ಬರಿಬಹುದು. ಇದನ್ನ ನಾವು ಈ ರೀತಿ ಚಿಹ್ನೆ ಮುಖಾಂತರ ರೆಪ್ರೆಸೆಂಟ್ ಕೂಡ ಮಾಡಬಹುದು. ಇನ್ನೊಂದು ಉದಾಹರಣೆ ತಗೊಳ್ಳೋಣ. 5 - 10 ಏನಾಗ್ಬೋದು ಆನ್ಸರ್ ಅಂತ. ಇಲ್ಲಿ 5 +10 ಅಂತ ನಾವು ಬರಿಬಹುದು. ವ್ಯವಕಲನವನ್ನ ಸಂಕಲನವಾಗಿ ಕನ್ವರ್ಟ್ ಮಾಡಬಹುದು. ನೋಡಿ ಹೇಗ್ ಮಾಡ್ತಾ ಇದ್ದೇವೆ ಅಂದ್ರೆ 5 ಪ್ಲಸ್ ಆ ಒಂದು ಮೈನಸ್ ಚಿಹ್ನೆ ಇದೆಯಲ್ಲ ಅದು 10ಕ್ಕೆ ಹಾಕ್ಬಿಟ್ರೆ 5 + -10 ಅಂತ ಬರಿಬಹುದು. ಇದನ್ನ ನಾವು ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ, ನಮಗೆ -5 ಅಂತ ಬರುತ್ತೆ. ಚಿಹ್ನೆ ಬಳಸ್ಕೊಂಡು ಈ ರೀತಿ ನಾವು ರೆಪ್ರೆಸೆಂಟ್ ಮಾಡಬಹುದು. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಪೂರ್ಣಾಂಕಗಳ ಚಿಹ್ನೆ ಅದಲು ಬದಲು ಬಂದಾಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆಯುವುದು ಮತ್ತು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಬರೆಯುವುದು. ಸಂಕಲನಕ್ಕೆ ಏನಿದೆಯೋ ನಿಯಮ ಅದೇ ನಾವು ವ್ಯವಕಲನಕ್ಕೂ ಬಳಸ್ತಾ ಇದ್ದೇವೆ. ಮುಂದಿನ ಉದಾಹರಣೆ ನೋಡೋಣ. ಇಲ್ಲಿ 2 ಸಂಖ್ಯೆಗಳು ಋಣಾತ್ಮಕ ಸಂಖ್ಯೆಗಳಾಗಿವೆ, -5 -10 ಅಂತ. ಇಲ್ಲಿ ನಾವು ಏನ್ ಮಾಡಬಹುದು, -5 ಪ್ಲಸ್ ಆ ಒಂದು ಮೈನಸ್ ಚಿಹ್ನೆನ ಬ್ರಾಕೆಟ್ ಒಳಗಡೆ ತಗೊಂಡಾಗ +10 ಅಂತ ನಾವು ಬರಿಬಹುದು. -5 +10 ಅನ್ನ ನಾವು +5 ಅಂತ ಬರಿಬಹುದು. ಸಿಂಬಾಲಿಕಲಿ ನಾವು ಈ ತರ ರೆಪ್ರೆಸೆಂಟ್ ಮಾಡಬಹುದು. ಅದೇ ರೀತಿ -10 -5 ಈ ರೀತಿ ಬಂದಾಗ ನಾವ್ ಏನ್ ಮಾಡಬಹುದು, -10 ++5 ಅಂತ ಬರಿಬಹುದು. ಅಂದ್ರೆ ಇಲ್ಲಿ ಕೂಡ ನೋಡಿ ವ್ಯವಕಲನ ಇದ್ದದ್ದು ಸಂಕಲನಕ್ಕೆ ನಾವು ಪರಿವರ್ತನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಪ್ಲಸ್ ಮೈನಸ್ ಮತ್ತೆ ಬ್ರಾಕೆಟ್ ಬರ್ಕೊಳ್ಳೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ ನಮಗೆ -5 ಅಂತ ಬರುತ್ತೆ. ಸಿಂಬಾಲಿಕಲಿ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡಬಹುದು. ಸೊ ಇಲ್ಲಿ ಕೂಡ ಸಂಖ್ಯೆಗಳ ಚಿಹ್ನೆ ಅದಲು ಬದಲು ಇದ್ದಾಗ ಆ 2 ಸಂಖ್ಯೆಗಳನ್ನ ನಾವು ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೇವೆ, ವ್ಯವಕಲನ ಮಾಡ್ತಾ ಇದ್ದೇವೆ, ಮತ್ತೆ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ನಾವು ಆನ್ಸರ್ ಅಲ್ಲಿ ಇರಿಸ್ತಾ ಇದ್ದೇವೆ. ಪೇಪರ್ ಸ್ಲಿಪ್ ಬಳಸ್ಕೊಂಡು ಪೂರ್ಣಾಂಕಗಳ ವ್ಯವಕಲನ ಹೇಗ್ ಮಾಡೋದು ಅಂತ ನೋಡಬಹುದು. 2 ಋಣಾತ್ಮಕ ಸಂಖ್ಯೆಗಳನ್ನ ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಸೊ -7 ಮತ್ತೆ -3. ಸೊ 2 ರೆಡ್ ಕಲರ್ ಪೇಪರ್ ಸ್ಲಿಪ್ ಅನ್ನ ತಗೊಂಡು -7 ಅನ್ನ -4 ಮತ್ತೆ -3 2 ಪಾರ್ಟ್ ಆಗಿ ನಾವು ಸ್ಪ್ಲಿಟ್ ಮಾಡ್ಕೊಳ್ಬಹುದು. -3 ಇಂದ -3 ಅನ್ನ ಕಳಿಬಹುದು, ಅದು ನಾವು ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಸೊ ನಮಗೆ ಫೈನಲ್ ಎಷ್ಟು ಉಳಿಯುತ್ತೆ ಅಂದ್ರೆ -4 ನಮಗೆ ಉಳಿಯುತ್ತೆ. ನಂಬರ್ ಲೈನ್ ಬಳಸ್ಕೊಂಡು ಈ ಒಂದು ಸೇಮ್ ಪ್ರಾಬ್ಲಮ್ ಅನ್ನ ಹೇಗ್ ಸಾಲ್ವ್ ಮಾಡಬಹುದು ಅಂತ ನೋಡೋಣ. 0ಗೆ ನಾವು ಒಂದು ಗೊಂಬೆಯನ್ನ ಅಥವಾ ಒಂದು ಮೊಲವನ್ನ ಇರಿಸೋಣ. ಫಸ್ಟ್ ನಾವ್ ಏನ್ ಮಾಡಬೇಕು, -7 ಅನ್ನ ರೆಪ್ರೆಸೆಂಟ್ ಮಾಡಬೇಕು. ಮೊದಲನೇ ನಂಬರ್ -7 ರೆಪ್ರೆಸೆಂಟ್ ಮಾಡಬೇಕು. ಹಾಗಾಗಿ 7 ಜಂಪ್ ಅನ್ನ ಹಿಂದ್ಗಡೆ ಜಂಪ್ ಅನ್ನ ನಾವು ಮೊಲಕ್ಕೆ ಕೊಡೋಣ. ಈಗ ನಾವು ಮಾಡುತ್ತಿರುವಂತಹ ಒಂದು ಕ್ರಿಯೆ ಏನೋದು ವ್ಯವಕಲನ. ಹಾಗಾಗಿ ಮೊಲದ ಮುಖ ನಾವು ಬದಲಿಸಬೇಕು, ಅದು ಎಡಗಡೆಗೆ ನಾವು ತರಿಸ್ಬೇಕು. ನೆಕ್ಸ್ಟ್ ಇರುವಂತಹ ಒಂದು ನಂಬರ್ ಯಾವುದು, ಅದು -3. -3 ಅಂದ್ರೆ ಮುಂದಕ್ಕೆ ಹಾರಬೇಕಾ ಹಿಂದಕ್ಕೆ ಹಾರಬೇಕಾ, ಅದು ಹಿಂದಕ್ಕೆ ಹಾರಬೇಕು. ಹಾಗಾಗಿ ಮೊಲವನ್ನ 3 ಸಂಖ್ಯೆಗಳು ಹಿಂದಕ್ಕೆ ನಾವು ಹಾರಿಸಿದ್ರೆ ನಮಗೆ ಫೈನಲ್ ಉತ್ತರ ಏನ್ ಸಿಗುತ್ತೆ ಅಂದ್ರೆ ಅದು -4 ಆಗಿ ಸಿಗುತ್ತೆ. ಪೂರ್ಣಾಂಕಗಳ ಕೆಲವು ಅನ್ವಯಗಳನ್ನ ನಾವು ನೋಡಬಹುದು. ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ನಾವು ದೈನಂದಿನ ಜೀವನದಲ್ಲಿ ಬಳಸ್ತೀವಿ ಅಂತ. ಈ ರೀತಿ ನೋಡಿ, ಇಲ್ಲಿ ಆ ಗ್ರೌಂಡ್ ಲೆವೆಲ್ ಅನ್ನ ನಾವು 0 ಅಂತ ಪರಿಗಣಿಸಿದ್ರೆ ಗ್ರೌಂಡ್ ಗಿಂತ ಮೇಲ್ಗಡೆ ಏನೇನಿದೆಯೋ ಅಂದ್ರೆ ಕಟ್ಟಡ ಇರಬಹುದು, ಮನುಷ್ಯನ ಎತ್ತರ ಇರಬಹುದು, ಅಥವಾ ಈ ಎಲ್ಲ ಬೇರೆ ಬೇರೆ ಮರಗಳಿರಬಹುದು, ಅವೆಲ್ಲ ಪಾಸಿಟಿವ್ ಇಂಟಿಜರ್ಸ್ ಅಂತ ಅಥವಾ ಧನ ಪೂರ್ಣಾಂಕಗಳು ಅಂತ ನಾವು ತಗೊಳ್ಬಹುದು. ಅದೇ ರೀತಿ ಗ್ರೌಂಡ್ ಗಿಂತ ಕೆಳಗಿರುವಂತಹ
ಎಲ್ಲ ಏನೇನಿದೆಯೋ ಅಂದ್ರೆ ಎಷ್ಟು ಡೀಪ್ ಆಗಿ ನಮ್ಮ ಒಂದು ಬೋರ್ವೆಲ್ ಹೋಗಿದೆ, ಆ ಪೈಪ್ ಅನ್ನ ನಾವು ಎಷ್ಟು ಕೆಳಗಿಳಿಸಿದೀವಿ, ಅಥವಾ ಬಾವಿಯ ಒಂದು ಆಳ ಎಷ್ಟು ಬರುತ್ತೆ, ಅವೆಲ್ಲ ನಾವು ಋಣಪೂರ್ಣಾಂಕಗಳಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಹಾಗಾಗಿ ನೀರಿನ ಮಟ್ಟ, ಟ್ಯಾಂಕ್ ನಲ್ಲಿರುವಂತಹ ಒಂದು ನೀರಿನ ಮಟ್ಟ, ಇವು ಬಾವಿ ಅಥವಾ ಟ್ಯಾಂಕ್ ನಲ್ಲಿ ಇರುವಂತಹ ಒಂದು ನೀರಿನ ಮಟ್ಟ, ಅಥವಾ ಕಟ್ಟಡದಲ್ಲಿರುವ ಮಹಡಿಗಳು. ಈಗ ನಾವು ಸಿಟೀಸ್ ಅಲ್ಲೆಲ್ಲ ನೋಡ್ತೇವೆ, ಬಹಳಷ್ಟು ಕಟ್ಟಡಗಳು ಮೇಲ್ಗಡೆನೂ, ಭೂಮಿಗಿಂತ ಮೇಲ್ಗಡೆನೂ ಇರುತ್ತೆ, ಅದೇ ರೀತಿ ಅಂಡರ್ ಗ್ರೌಂಡ್ ಅಲ್ಲಿ ಕೂಡ ಇರುತ್ತೆ, ಕೆಳಗಡೆನೂ ಇರುತ್ತೆ. ಸೊ ಗ್ರೌಂಡ್ ಲೆವೆಲ್ ಅನ್ನ ನಾವು 0 ಅಂತ ಪರಿಗಣಿಸಿದ್ರೆ, ಗ್ರೌಂಡ್ ಗಿಂತ ಮೇಲ್ಗಡೆ ಇರುವಂತಹ ಎಲ್ಲ ಮಹಡಿಗಳನ್ನ ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಬಹುದು. ಅದೇ ರೀತಿ ಗ್ರೌಂಡ್ ಗಿಂತ ಕೆಳಗಡೆ ಇರುವಂತಹ ಒಂದು ಮಹಡಿಗಳನ್ನ ನಾವು, ಅಂಡರ್ ಗ್ರೌಂಡ್ ಗಳನ್ನ ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬಹುದು. ಈ ರೀತಿ ಮೈನಿಂಗ್ ಆಕ್ಟಿವಿಟೀಸ್ ಕೂಡ ಗ್ರೌಂಡ್ ಒಳಗಡೆ ನಡೀತಾ ಇರುತ್ತೆ. ಹಾಗಾಗಿ ಗ್ರೌಂಡ್ ಲೆವೆಲ್ ಅನ್ನ 0 ಅಂತ ಪರಿಗಣಿಸಿದ್ರೆ, ಗ್ರೌಂಡ್ ಗಿಂತ ಮೇಲ್ಗಡೆ ಇರುವಂತಹ ಎಲ್ಲ ವಿಷಯಗಳು ನಮಗೆ ಪಾಸಿಟಿವ್ ಅಂತ ನಾವು ತಗೊಳ್ಬಹುದು. ಅದೇ ರೀತಿ ನೆಲದ ಒಳಗಡೆ ಇರುವಂತಹ ಒಂದು ಆಕ್ಟಿವಿಟೀಸ್ ಏನಿದೆಯೋ ಅವೆಲ್ಲ ಋಣಪೂರ್ಣಾಂಕಗಳು. ಎಷ್ಟು ಆಳಕ್ಕೆ ಹೋಗಿ ಆ ಒಂದು ಗಣಿಗಾರಿಕೆ ಮಾಡ್ತಾ ಇದ್ದಾರೆ, ಮೈನಿಂಗ್ ಮಾಡ್ತಿದ್ದಾರೆ, ಅದೆಲ್ಲ ನಾವು ರೆಪ್ರೆಸೆಂಟ್ ಈ ತರ ಮಾಡಬಹುದು. ಬೇರೆ ಎಲ್ಲೆಲ್ಲಿ ನೋಡಬಹುದು, ಈ ಡೆಪಾಸಿಟ್ ಮತ್ತೆ ವಿತ್ಡ್ರಾವಲ್, ಅಂದ್ರೆ ದುಡ್ಡನ್ನ ಬ್ಯಾಂಕಿಗೆ ಜಮಾ ಮಾಡುವಂತಹ ಒಂದು ಕ್ರಿಯೆ ಇದೆಯಲ್ಲ, ಅದು ಪಾಸಿಟಿವ್. ನಾವು ದುಡ್ಡನ್ನ ಅಕೌಂಟ್ ನಿಂದ ತಗೊಳ್ತಾ ಇದ್ದೇವೆ, ವಿತ್ಡ್ರಾ ಮಾಡ್ತಿದ್ದೇವೆ ಅಂತಂದ್ರೆ ಅದು ನೆಗೆಟಿವ್ ನಂಬರ್ಸ್ ಆಗಿ ರೆಪ್ರೆಸೆಂಟ್ ಮಾಡಬಹುದು. ಅದೇ ರೀತಿ ಡೆಪಾಸಿಟ್ ಮತ್ತೆ ಸಾಲ, ಠೇವಣಿ ಮತ್ತೆ ಸಾಲ ಕೂಡ ಒಂದು ಎಕ್ಸಾಂಪಲ್ ಆಗಿ ನಾವು ತಗೊಳ್ಬಹುದು. ಲಾಭ ನಷ್ಟ ಕೂಡ, ಲಾಭ ಎನ್ನುವಂತಹದ್ದು ಪಾಸಿಟಿವ್, ನಷ್ಟ ಎನ್ನುವಂತಹದ್ದು ನೆಗೆಟಿವ್. ತಾಪಮಾನದ ವ್ಯತ್ಯಾಸ, 0 ಡಿಗ್ರಿಗಿಂತ ಮೇಲ್ಗಡೆ ಇರುವಂತದ್ದೆಲ್ಲ ಪಾಸಿಟಿವ್, ಹಾಗೆ 0ಗಿಂತ ಕೆಳಗಡೆ ಇರುವಂತದ್ದೆಲ್ಲ ನೆಗೆಟಿವ್ ಟೆಂಪರೇಚರ್ ಅಂತ, ತಾಪಮಾನ ಅಂತ ನಾವು ಹೇಳ್ಬಹುದು. ಕೆಲವೊಂದು ವಿಮಾನದ ಒಂದು ಪೊಸಿಷನ್ ಅಥವಾ ಒಂದು ಸಬ್ಮರೀನಿನ ಪೊಸಿಷನ್, ಸಬ್ಮರೀನ್ ನೀರ್ ಒಳಗಡೆ ಇರುತ್ತೆ, ಹಾಗಾಗಿ ನೆಗೆಟಿವ್ ಅಂತ ತಗೊಳ್ಬಹುದು. ಡ್ರೋನ್ ನೋಡ್ತಾ ಇರ್ತೇವೆ, ಈಗ ಡ್ರೋನ್ ಎಲ್ಲ ನಾರ್ಮಲ್ ಆಗಿ, ಡ್ರೋನ್ ಎಲ್ಲ ತುಂಬಾ ಇವಾಗ ಫೇಮಸ್ ಇದೆ. ಸೊ ಡ್ರೋನ್ ಎಷ್ಟು ಎತ್ತರ ಹಾರ್ತಾ ಇದೆ, ಸೊ ನೆಲದಕ್ಕಿಂತ ಮೇಲ್ಗಡೆ ಹಾರುವಂತದ್ದನ್ನ ನಾವು ಪಾಸಿಟಿವ್ ಅಂತ ನಾವು ಪರಿಗಣಿಸಬಹುದು. ಸೊ ಕೆಲವೊಂದು ಎಕ್ಸಾಂಪಲ್ಸ್ ಗಳು ಈ ರೀತಿ ಇದೆ. ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನದಲ್ಲಿ ಆಗಬಹುದಾದ ಸಾಮಾನ್ಯ ತಪ್ಪುಗಳು. ಮೊದಲನೇ ಒಂದು ಉದಾಹರಣೆ, ಚಿಹ್ನೆಗಳನ್ನು ತಪ್ಪಾಗಿ ಅರ್ಥೈಸುವುದು. ಅಂದ್ರೆ ಇಲ್ಲಿ -35 +50 ಅಂತ ಕೊಟ್ಟಿದ್ದಾರೆ, ಆ ಚಿಹ್ನೆಗಳನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಳ್ಬಿಡೋದು. ಅಂದ್ರೆ ಇದು -35 ಅನ್ನ +35 ಅಂತ ತಗೊಂಡ್ಬಿಡೋದು. ಸೊ ಅದು ತಪ್ಪಾದ ಒಂದು ಉತ್ತರ ನಮಗೆ ಸಿಗುತ್ತೆ. ಅದೇ ರೀತಿ ಈ +50 ಅನ್ನ -50 ಅಂತ ಪರಿಗಣಿಸ್ಬಿಡೋದು, ಅದನ್ನ ನಾವು ಆಡ್ ಮಾಡ್ಬಿಟ್ರೆ ನಮಗೆ -85 ಅಂತ ಸಿಕ್ಬಿಡುತ್ತೆ, ಅದು ಕೂಡ ತಪ್ಪಾಗುತ್ತೆ ಆನ್ಸರ್. ಎರಡನೇದು, ಸಂಕಲನ ಮಾಡುವುದರ ಬದಲು ವ್ಯವಕಲನ ಮಾಡೋದು. ಅಂದ್ರೆ ಈಗ -25 -10 ಅಂತ ಒಂದು ಉದಾಹರಣೆ ತಗೊಂಡ್ರೆ, ಇದನ್ನ ನಾವು -15 ಅಂತ ಬರೆದ್ಬಿಡೋದು, ಅಂದ್ರೆ 25 -10 ಮಾಡ್ಬಿಡೋದು, ಅದು ತಪ್ಪಾದ ಒಂದು ಉತ್ತರ ಆಗುತ್ತೆ. ಅದೇ ರೀತಿ ಮೂರನೇದು ನೋಡಿದ್ರೆ, ವ್ಯವಕಲನ ಮಾಡುವುದರ ಬದಲು ಸಂಕಲನ ಮಾಡೋದು. ಅಂದ್ರೆ -10 + 25, ಇಲ್ಲಿ 35 ಅಂತ ಬರ್ಬಿಡೋದು. ಇಲ್ಲಿ ಆಕ್ಚುಲಿ -10 + 25ರಲ್ಲಿ ನಾವು +15 ಅಂತ ಬರಿಬೇಕು ಫೈನಲ್ ಆನ್ಸರ್. ಇದನ್ನ ನಾವು -10 ಅನ್ನ ಪರಿಗಣಿಸಲೇ ಇಲ್ಲ, 10ಕ್ಕೆ 25 ಸೇರಿಸ್ಬಿಟ್ವಿ, 35 ಅಂತ ಬರ್ದ್ಬಿಡೋದು. ಸೊ ಇದ್ರೊಳಗೆಲ್ಲ ಚಿಹ್ನೆಗಳನ್ನ ನಾವು ಪರಿಗಣಿಸದೆ ಬೇರೆ ಬೇರೆ ಕ್ರಿಯೆಗಳನ್ನ ಮಾಡ್ಬಿಡ್ತೀವಿ. ಸೊ ಆ ತಪ್ಪುಗಳನ್ನ ನಾವು ಮಾಡಬಾರ್ದು. ನಾಲ್ಕನೇ ಒಂದು ಉದಾಹರಣೆ, 2 ಋಣಾತ್ಮಕ ಚಿಹ್ನೆಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವುದು. ಅಂದ್ರೆ -3 ಇಲ್ಲಿ -5 ಅಂತ ಇದೆ, ಇದನ್ನ ನಾವು -8 ಅಂತ ಬರೆದು ಬಿಡ್ತೀವಿ. ಇಲ್ಲಿ -5 ಇದ್ದಾಗ ಅದು +5 ಆಗುತ್ತೆ, ಹಾಗಾಗಿ ಆ ಆನ್ಸರ್ ಬರಲ್ಲ ಇಲ್ಲಿ ತೋರಿಸಿರುವಂತದ ರೀತಿಯಲ್ಲಿ. ಐದನೇದು, ಚಿಹ್ನೆಗಳನ್ನು ಬದಲಾಯಿಸಲು ಮರೆಯೋದು. ಒಂದು ಉದಾಹರಣೆ ನೋಡೋಣ, -12 + 8 ಅನ್ನ 4 ಅಂತ ಬರೆದು ಬಿಡೋದು. ಇಲ್ಲಿ ಆಕ್ಚುಲಿ ಮೈನಸ್ ಕರೆಕ್ಟ್ ಆಗಿ ಮಾಡಿದೀವಿ, ಬಟ್ ಫೈನಲ್ ಆನ್ಸರ್ ನಲ್ಲಿ -4 ಬರ್ಬೇಕಿತ್ತು, ಅದನ್ನ ನಾವು ಹಾಕ್ಲೇ ಇಲ್ಲ, ಸೊ ತಪ್ಪಾದ ಆನ್ಸರ್ ಆಗುತ್ತೆ. ಸೊ ಈ ರೀತಿ ಬಹಳಷ್ಟು ಕಾಮನ್ ಆಗಿ ಎರರ್ಸ್ ಎಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಆಫ್ ಇಂಟಿಜರ್ಸ್ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದು ತರಗತಿಯಲ್ಲಿ ಮಕ್ಕಳು ಮಾಡ್ಬೇಕಿದ್ರೆ ನೀವು ಸ್ವಲ್ಪ ಗಮನಿಸಬೇಕು, ಇವು ಯಾವ ರೀತಿಯಾದಂತಹ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಆ ತಪ್ಪುಗಳನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ. ಈಗ ಪೂರ್ಣಾಂಕಗಳ ಪದ ಸಮಸ್ಯೆಗಳನ್ನ ನೋಡೋಣ. ಊಟಿಯ ತಾಪಮಾನವು ರಾತ್ರಿ 11 ಗಂಟೆಗೆ -2 ಡಿಗ್ರಿ ಸೆಂಟಿಗ್ರೇಡ್ ಇತ್ತು ಮತ್ತು ಬೆಳಿಗ್ಗೆ 6 ಗಂಟೆಗೆ 4 ಡಿಗ್ರಿ ಸೆಂಟಿಗ್ರೇಡ್ಗೆ ತಲುಪಿತು. ತಾಪಮಾನವು ಎಷ್ಟು ಡಿಗ್ರಿ ಹೆಚ್ಚಾಯಿತು ಎಂಬುದಂತದ್ದು ಪ್ರಶ್ನೆ. ರಾತ್ರಿ 11 ಗಂಟೆಗೆ ನೋಡೋದಾದ್ರೆ -2 ಡಿಗ್ರಿ ಸೆಂಟಿಗ್ರೇಡ್ ಇತ್ತು, ಬೆಳಿಗ್ಗೆ 6 ಗಂಟೆ ಬಂದಾಗ ನೋಡಿದ್ರೆ ಆ ಒಂದು ತಾಪಮಾನವು 4 ಡಿಗ್ರಿ ಸೆಂಟಿಗ್ರೇಡ್ಗೆ, ರಾತ್ರಿ 11 ಗಂಟೆಗೆ ನೋಡಿದ್ರೆ ತಾಪಮಾನವು -2 ಡಿಗ್ರಿ ಸೆಂಟಿಗ್ರೇಡ್ಗೆ ಇತ್ತು, ಅದು ಬೆಳಗ್ಗೆ 6 ಗಂಟೆಗೆ 4 ಡಿಗ್ರಿ ಸೆಂಟಿಗ್ರೇಡ್ಗೆ ಏರಿಕೆ ಆಗಿದೆ. ಹಾಗಾಗಿ ಈ ಒಂದು ತಾಪಮಾನವು ಎಷ್ಟು ಡಿಗ್ರಿ ಹೆಚ್ಚಾಯಿತು ಅಂತ ನೋಡೋಣ. ಅಂತಿಮ ತಾಪಮಾನ ಎಷ್ಟು?
ಬೆಳಗ್ಗೆ 6 ಗಂಟೆಗೆ 4 ಡಿಗ್ರಿ ಸೆಂಟಿಗ್ರೇಡ್. ಆರಂಭಿಕ ತಾಪಮಾನ ರಾತ್ರಿ 11 ಗಂಟೆಗೆ -2 ಡಿಗ್ರಿ ಸೆಂಟಿಗ್ರೇಡ್ ಇತ್ತು. ಹಾಗಾಗಿ ಎಷ್ಟು ತಾಪಮಾನದ ಏರಿಕೆಯಾಗಿದೆ ನೋಡ್ಬೇಕು ಅಂತಂದ್ರೆ ನಾವು ಇದು ಎರಡರ ಒಂದು ವ್ಯತ್ಯಾಸವನ್ನ ನೋಡ್ಬೇಕು. ಅಂದ್ರೆ 4 ಡಿಗ್ರಿ ಸೆಂಟಿಗ್ರೇಡ್ ಮತ್ತೆ -2 ಡಿಗ್ರಿ ಸೆಂಟಿಗ್ರೇಡ್ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನ ಕಂಡುಹಿಡಿಬೇಕು. ಹಾಗಾಗಿ 4 -2 ನಾವು ಮಾಡಬೇಕು. ಅಂದ್ರೆ 4 + 2 ಆಗುತ್ತೆ. ಅದು 6 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದ ಏರಿಕೆ ಆಯಿತು ಅಂತ ನಾವಿಲ್ಲಿ ಹೇಳ್ಬೋದು. ಪೂರ್ಣಾಂಕಗಳ ಪದ ಸಮಸ್ಯೆಗಳಲ್ಲಿ ಇನ್ನೊಂದು ಉದಾಹರಣೆ ನೋಡೋಣ. ರಾಹುಲ್ ಬ್ಯಾಂಕ್ ಖಾತೆಯಲ್ಲಿ 6,789 ರೂಪಾಯಿ ಇದೆ ಹಾಗೂ ಅವರ ಪತ್ನಿ ಸೀತಾ ಅವರದ್ದು ಸಾಲ ಇದೆ, ಅದು 1,382 ಇದೆ. ಮತ್ತೆ ಇನ್ನೊಂದು ತಿಂಗಳಿನ ವಿದ್ಯುತ್ ಬಿಲ್ ಇದೆ, ಅದು 982 ರೂಪಾಯಿ ಇದೆ. ಸೊ ಈ ಸಾಲ ಮತ್ತೆ ಬಿಲ್ ಅನ್ನ ಪಾವತಿಸಿದ್ರೆ ಎಷ್ಟು ಉಳಿಯುತ್ತೆ ಲಾಸ್ಟಿಗೆ ಒಂದು ಅಕೌಂಟ್ ನಲ್ಲಿ ಎನ್ನುವಂತಹದ್ದು ಪ್ರಶ್ನೆ. ಉತ್ತರ ನೋಡೋಣ. ರಾಹುಲ್ ನ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿತ್ತು ಮುಂಚಿತವಾಗಿ ನೋಡಿದ್ರೆ 6,789 ರೂಪಾಯಿ ಇತ್ತು. ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ? 982 ಬರುತ್ತೆ. ಇದು ಕಟ್ಟಬೇಕಾಗಿರುವಂತಹ ಒಂದು ದುಡ್ಡನ್ನ ಕಟ್ಟಬೇಕು, ಅವನ ಅಕೌಂಟ್ ಇಂದ ಜಮಾ ಆಗಲ್ಲ, ನಾವು ಅದನ್ನ ವಿತ್ಡ್ರಾ ಮಾಡ್ಬೇಕಾಗತ್ತೆ, ಬಿಲ್ ಕಟ್ಟಬೇಕಲ್ವಾ. ಹಾಗಾಗಿ ಇದನ್ನ -982 ಅಂತ ತಗೊಳ್ಬಹುದು. ಅದೇ ರೀತಿ ಸೀತಾ ಅವರ ಹೆಂಡತಿಯ ಸಾಲ ಕೂಡ ಇದೆ, ಇದು ಕೂಡ ಒಂದು ಋಣಾತ್ಮಕ ಸಂಖ್ಯೆ ಆಗಿ ನಾವು ಪರಿಗಣಿಸಬೇಕು. ಸೊ -1,382 ಅಂತ ಪರಿಗಣಿಸೋಣ. ಸೊ ಒಟ್ಟು ಎಷ್ಟು ಬಾಕಿ ಉಳಿಯುತ್ತೆ ಅಂತ ನೋಡಿದ್ರೆ 6,789, ಅದರಿಂದ 982 ಅನ್ನ ಮೈನಸ್ ಮಾಡಬೇಕು, ಹಾಗೆಯೇ 1,382 ಕೂಡ ಮೈನಸ್ ಮಾಡಬೇಕು. ಈ ಎರಡು ಋಣಾತ್ಮಕ ಸಂಖ್ಯೆಗಳನ್ನ ನಾವು ಕೂಡಿಸ್ಬಿಡೋಣ. 982 1,382 ಅನ್ನ ಸೇರಿಸಿದ್ರೆ 2,364 ಸಿಗುತ್ತೆ. ಇದನ್ನ ನಾವು 6,789 ಕಳೆದ್ರೆ ನಮ್ಗೆ 4,425 ಫೈನಲ್ ಆನ್ಸರ್ ಸಿಗುತ್ತೆ. ಟೀಚೋಪಿಯಾ ಆಪ್ ನಲ್ಲಿ ಇರುವಂತಹ ರಿಸೋರ್ಸಸ್ ಅನ್ನ ನೋಡೋಣ. ತರಗತಿ 6ಕ್ಕೆ ಸಂಬಂಧಪಟ್ಟಿರುವಂತಹ ಪಾಠ ಯೋಜನೆಗಳಿದಾವೆ. ಎಕ್ಸ್ಪ್ಲೇನರ್ ವಿಡಿಯೋಸ್ ಇಂಟೀಜರ್ಸ್ ಮೇಲೆ ನಾವು ಬೇಕಾದಷ್ಟು ಎಕ್ಸ್ಪ್ಲೇನರ್ ವಿಡಿಯೋಸ್ ಮಾಡಿದ್ದೇವೆ, ಅದನ್ನು ಕೂಡ ನೀವು ನೋಡಬಹುದು. ಅದೇ ರೀತಿ ನಾವು ಪರಿಕಲ್ಪನಾ ನಕ್ಷೆ ಕಾನ್ಸೆಪ್ಟ್ ಮ್ಯಾಪ್ ಅಂತ ಮಾಡಿದ್ದೇವೆ, ಇದು ಎಲ್ಲಾ ತರಗತಿಗೂ ಕೂಡ ನೀವು ವೀಕ್ಷಣೆ ಮಾಡಬಹುದು. ಅಭ್ಯಾಸ ಹಾಳೆ ಅಥವಾ ವರ್ಕ್ಶೀಟ್ಸ್ ಇದಾವೆ. ಇಲ್ಲಿ ಬೇರೆ ಬೇರೆ ಲೆವೆಲ್ ಅಲ್ಲಿ ಅಂದ್ರೆ ರಿಮೆಂಬರ್, ಅಂಡರ್ಸ್ಟ್ಯಾಂಡ್, ಅಪ್ಲೈ, ಅನಲೈಸ್ ಈ 4 ಬೇರೆ ಲೆವೆಲ್ಸ್ಗೆ ಪ್ರಶ್ನೆಗಳನ್ನ ನೀವು ಅಭ್ಯಾಸ ಹಾಳೆಯಲ್ಲಿ ನೋಡಬಹುದು. PBL ಚಟುವಟಿಕೆಗಳನ್ನ ನೀವು ನೋಡಬಹುದು. ಈ ಎಲ್ಲಾ ರಿಸೋರ್ಸಸ್ ಅನ್ನ ನೀವು ಟೀಚೋಪಿಯಾ ಆಪ್ ನಲ್ಲಿ ನೋಡಬಹುದು. ಧನ್ಯವಾದಗಳು.